ಎಲ್ಲರಿಗೂ ನಮಸ್ಕಾರ. ನಮ್ಮ ಆಯುರ್ವೇದ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ನಾನು ಸ್ವಾಗತ ಮಾಡ್ತಾ ಇದ್ದೀನಿ. ನಾನು ಜಿ ವಿಜಯಕುಮಾರ್. ನಮ್ಮ ಆಯುರ್ವೇದ ಕಾರ್ಯಕ್ರಮದಲ್ಲಿ ಇವತ್ತು ಮಾದಕ ದ್ರವ್ಯದಿಂದ ಆಗುವಂಥ ದುಷ್ಪರಿಣಾಮಗಳ ಬಗ್ಗೆ ಡಾಕ್ಟರ್ ಪ್ರಕೃತಿ ಮಂಚಾಲೆ ಅವರು ನಮಗೆ ತಿಳಿಸ್ಕೊಡ್ಲಿಕ್ಕೆ ಬಂದಿದ್ದಾರೆ. ಈಗಾಗಲೇ ನಾವು ನೋಡ್ತಾ ಇದ್ದೀವಿ, ದೇಶಾದ್ಯಂತ ಸಾಕಷ್ಟು ಜನ ಈ ಡ್ರಗ್ ಅಬ್ಯೂಸ್, ಸಾಕಷ್ಟು ಜನ ಈ ಮಾದಕ ದ್ರವ್ಯದಿಂದ ಎಷ್ಟು ಜನ ಸಾವಿಗೀಡಾಗ್ತಿದ್ದಾರೆ, ಅದರ ಅಂಕಿಅಂಶಗಳೇನು, ಅದರ ಬಗ್ಗೆ ಮಾಹಿತಿ ಏನು, ಅದು ನಮ್ಮ ಮೇಲೆ ಯಾವ ರೀತಿ ದುಷ್ಪರಿಣಾಮಗಳನ್ನು ಬೀರುತ್ತೆ ಅನ್ನೋದ್ರ ಬಗ್ಗೆ ಡಾಕ್ಟರ್ ಪ್ರಕೃತಿ ಮಂಚಾಲೆ ಅವರು ನಮಗೆ ತಿಳಿಸ್ಕೊಂಡು ಬಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ನಾನು ಕೋರ್ತಾ ಇದ್ದೀನಿ. ಮೇಡಮ್, ಫಸ್ಟು ಮಾದಕ ದ್ರವ್ಯದ ಬಗ್ಗೆ ದುಷ್ಪರಿಣಾಮಗಳು ಏನೇನು, ಇದರದ್ದು ಪ್ರಾಮುಖ್ಯತೆ ಏನು ನಮಗೆ? ಹೌದು, ಈಗ ನೀವು ಹೇಳ್ದಂಗೆ ಮಾದಕ ದ್ರವ್ಯದ ದುಷ್ಪರಿಣಾಮಗಳು ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ ನಮ್ಮ ದಿನನಿತ್ಯದ ಜೀವನದಲ್ಲಿ. ಯಾಕೆ ಅಂತಂದರೆ, ನಾವು ಸಾಧಾರಣವಾಗಿ ಏನು ಅಂದ್ಕೊಂಡಿರ್ತೀವಿ ಅಂತಂದರೆ, ಮಾದಕ ದ್ರವ್ಯ ಅನ್ನುವಂತಹದ್ದು ಎಲ್ಲೋ ದೂರದಲ್ಲಿದೆ, ನಮ್ಮ ನಡುವೆ ಇಲ್ಲ, ಇದು ಎಲ್ಲೋ ದೂರದಲ್ಲಿದೆ, ಎಲ್ಲೋ ನಡೀತಾ ಇರುತ್ತೆ, ನಾವು ಎಲ್ಲೋ ಪೇಪರಲ್ಲೋ ಟಿ ವಿಲೋ ನೋಡ್ತಾ ಇರ್ತೀವಿ ಅನ್ನೋದಾಗಿ ತಿಳ್ಕೊಂಡಿರ್ತೀವಿ. ಆದರೆ ಇದರ ಅಂಕಿಅಂಶವನ್ನು ನೋಡಿದ್ರೆ ನಮಗೆ ಎಷ್ಟು ಭಯ ಆಗುತ್ತೆ ಅಂತಂದರೆ, ಭಾರತದಲ್ಲಿ ಸುಮಾರು 74% ಕುಟುಂಬಗಳಲ್ಲಿ ಒಂದಲ್ಲ ಒಂದು ರೀತಿಯಾದಂತಹ ಮಾದಕ ದ್ರವ್ಯವನ್ನು ಸೇವಿಸ್ತಾ ಇರುವಂತಹ ಒಬ್ಬ ವ್ಯಕ್ತಿ ಸಿಗ್ತಾರಂತೆ ನಮಗೆ. ಅಂದರೆ ಅದು ಮುಕ್ಕಾಲು ಭಾಗದಷ್ಟು ಕುಟುಂಬಗಳಲ್ಲಿ ಈ ರೀತಿಯಾದಂತಹ ವ್ಯಸನಿಗಳಿದ್ದಾರೆ ಅನ್ನುವಂತಹದ್ದು. ಜೊತೆಗೆ ಈ ಮುಕ್ಕಾಲು ಭಾಗದ ಕುಟುಂಬದಲ್ಲಿ 80% ಅಷ್ಟು ಜನ, ಇದು ತುಂಬ ಆತಂಕಕಾರಿ, 80% ಅಷ್ಟು ಜನ 15ರಿಂದ 25 ವರ್ಷದ ಯುವಕರು ಅಂತ ಹೇಳ್ಬೋದು, ಯುವಕ ಯುವತಿಯರು ಅಂತ ಹೇಳ್ಬೋದು. ಇನ್ನೂ ಆತಂಕಕಾರಿಯಾದಂತಹ ವಿಷಯ ಅಂತಂದರೆ, ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸು ಒಂದು ರಿಸರ್ಚನ್ನು ಮಾಡುತ್ತೆ. ಈ ರಿಸರ್ಚಿನ ಪ್ರಕಾರವಾಗಿ ಹೇಳಬೇಕು ಅಂದರೆ, ಪ್ರತಿದಿನ ಕೇವಲ 24 ಗಂಟೆಗಳಲ್ಲಿ 10 ಜನ ಈ ಮಾದಕ ದ್ರವ್ಯದಿಂದಾಗಿ ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾ ಇದ್ದಾರಂತೆ. ಒಂದು ದಿವಸಕ್ಕೆ 10 ಜನ ಸಾಯ್ತಾ ಇದ್ದಾರೆ ಮಾದಕ ದ್ರವ್ಯ ವ್ಯಸನದಿಂದ ಹೊರಗೆ ಬರಲಿಕ್ಕಾಗದೆ ಅಥವಾ ತೀವ್ರವಾದಂತಹ ವ್ಯಸನದಿಂದಾಗಿ. ಹಾಗಾಗಿ ಇದೆಲ್ಲೋ ದೂರದಲ್ಲಿ ಆಗ್ತಾ ಇದೆ, ಯಾವುದೋ ಮೆಟ್ರೋಪಾಲಿಟನ್ ಸಿಟೀಸಲ್ಲಿದೆ, ಆ ಥರದಲ್ಲಿಲ್ಲ. ನಮ್ಮೊಳಗೆ ಸಾಕಷ್ಟು ಜನ ಇದ್ದಾರೆ, ನಿಮ್ಮ ಒಳಗಡೆ ಸಾಕಷ್ಟು ಜನ ಇದಕ್ಕೆ ತುತ್ತಾಗಿರುವಂತಹದ್ದಿದ್ದಾರೆ. ನಾವು ಸಾಕಷ್ಟು ಟಿ ವಿಗಳಲ್ಲೂ ನೋಡ್ತಾ ಇರ್ತೀವಿ. ಶಿವಮೊಗ್ಗದಲ್ಲಿ ಎಷ್ಟೋ ಜನ ಬಂಧಿಸ್ತಾ ಇದ್ದಾರೆ, ಶಿವಮೊಗ್ಗದಲ್ಲಿ ಗಾಂಜಾ ಕೇಸ್ಗಳು ಸಿಗುತ್ತೆ, ಸಿಗ್ತಾ ಇದಾವೆ. ಕೋರ್ಟಲ್ಲಿ ಗಾಂಜಾ ಕೇಸ್ಗಳೇ ಜಾಸ್ತಿ ಇದೆಯಂತೆ ಶಿವಮೊಗ್ಗದಲ್ಲಿ. ಸೊ ಇಂತಹದನ್ನೆಲ್ಲ ನೋಡಿದಾಗ ಇದೆಲ್ಲೋ ದೂರದಲ್ಲಿಲ್ಲ, ನಮ್ಮ ಮಧ್ಯದಲ್ಲೇ ಇದೆ ಅನ್ನುವಂತಹದ್ದು ತಿಳಿದಾಗ ನಾವೆಲ್ಲರೂ ಇದರ ಮಾಹಿತಿಯನ್ನು ತೆಗೆದುಕೊಳ್ಳುವಂತಹದ್ದು ಎಷ್ಟು ಮುಖ್ಯ, ಅಥವಾ ಮಾದಕ ದ್ರವ್ಯ ಸೇವನೆ ಅನ್ನುವಂಥದ್ದು ಎಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ ಅನ್ನೋದನ್ನ ತಿಳ್ಕೊಬೋದು ಅಂತ ಹೇಳ್ಬೋದು. ಮತ್ತೆ ಇದು ಈ ವ್ಯಸನ, ಯಾಕಂದ್ರೆ ಡ್ರಗ್ಸ್ ಅಂದರೆ ತಗೊಳ್ಳೇಬೇಕು, ಎಣ್ಣೆ ಅಂದರೆ ಸಂಜೆ ಆಗ್ತದಂಗೆ ಎಣ್ಣೆ ಕುಡಿಲೇಬೇಕು ಅಂತ ಇರುತ್ತೆ. ಅದೇನು ಅಷ್ಟೊಂದು ಅಡಿಕ್ಷನ್, ಅದರಲ್ಲಿ ಏನು ಆ ಥರದ್ದು ಏನು ಅಂಶ ಇರುತ್ತೆ ಏನದು? ಹೌದು, ವ್ಯಸನ ಅಂದರೆ ಏನು ಅನ್ನೋದು, ಒಬ್ಬ ವ್ಯಕ್ತಿ ಯಾವುದಾದ್ರೂ ಒಂದು ವಸ್ತುಗೆ ಸಂಪೂರ್ಣವಾಗಿ ದಾಸನಾಗಿ ಅದು ಇಲ್ಲದೆ ಇದ್ರೆ ನನಗೆ ಬದುಕೋದಕ್ಕೆ ಆಗೋದಿಲ್ಲ ಅನ್ನುವಂತಹ, ಬದುಕೇ ಇಲ್ಲ ಅನ್ನುವಂತಹ ಹಂತವನ್ನು ತಲುಪಿ ಪ್ರತಿನಿತ್ಯದ ಕಾರ್ಯಚಟುವಟಿಕೆಗಳಿಗೆ ಅದರ ಅವಶ್ಯಕತೆ ಇದೆ, ಅದರ ಮೇಲೆ ಸಂಪೂರ್ಣವಾಗಿ ಅವಲಂಬಿತ ಆಗುವಂತಹ ಒಂದು ತುಂಬ ಕೆಟ್ಟ ಪರಿಸ್ಥಿತಿ, ಇದನ್ನು ನಾವು ವ್ಯಸನ ಅಂತ ಕರಿಬೋದು. ಅಂದರೆ ಸಂಪೂರ್ಣವಾಗಿ ಪ್ರತಿನಿತ್ಯದ ಜೀವನಕ್ಕೆ ಆಗುಹೋಗುಗಳಿಗೆ ಅದು ಬೇಕೇ ಬೇಕು ಅನ್ನುವಂತಹ ಹಂತವನ್ನು ತಲುಪುವಂತಹ ಒಂದು ಪ್ರಕ್ರಿಯೆಯನ್ನು ನಾವು ವ್ಯಸನ ಅಂತ ಕರಿಬೋದು. ಇನ್ನು ಯಾವ ವಸ್ತುವಿಗೆ ವ್ಯಸನ ಆಗಿರುತ್ತೋ ಅಂತಹ ವಸ್ತುವನ್ನು ಕೂಡ ನಾವು ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾಗುತ್ತೆ. ಉದಾಹರಣೆಗೆ ಕೊಕೈನ್ ಇರ್ಬೋದು, ಹೆರಾಯಿನ್ ಇರ್ಬೋದು, ಗಾಂಜಾ, ಅಫೀಮು, ನಿಕೋಟಿನ್ನು, ತಂಬಾಕು, ಮದ್ಯಪಾನ ಇರಬಹುದು, ಕೆಲವೊಂದಷ್ಟು ಅಲೋಪತಿ ಮೆಡಿಸಿನ್ಸ್ ಕೂಡ, ನಿದ್ದೆ ಮಾತ್ರೆಗಳಿರಬಹುದು, ಇಂಥವೆಲ್ಲವೂ ಕೂಡ ಮಾದಕ ದ್ರವ್ಯ ಅಂತ ಹೇಳ್ಬೋದು. ಕೆಲವರು ಈ ಪಂಚರ್ ಲೋಷನ್ ಅಂತ ಏನು ಬಳಸ್ತಾರೆ, ಇಂತಹದ್ದಿರಬೇಕು. ಇದೆಲ್ಲವನ್ನು ನಾವು ಮಾದಕ ದ್ರವ್ಯ ಅಂದರೆ ಯಾವ ವಸ್ತುವಿಗೆ ವ್ಯಸನಿ ಆಗ್ತಾನೆ ಅಂತಹ ವಸ್ತು ಡ್ರಗ್ ಅಂತ ನಾವು ಕರಿತೀವಿ. ಇದನ್ನ ಡ್ರಗ್ ಅಬ್ಯೂಸ್, ಸಬ್ಸ್ಟೆನ್ಸ್ ಅಬ್ಯೂಸ್ ಅಂತ ನಾವು ಹೇಳೋದನ್ನು ಕೇಳಿರ್ತೀವಿ. ಯಾವುದು ಮಾದಕ ದ್ರವ್ಯ ಅಂತಂದರೆ, ಯಾವ ವಸ್ತುವಿಗೆ ಒಬ್ಬ ವ್ಯಕ್ತಿ ವ್ಯಸನಿ ಆಗ್ತಾನೋ ಅಂತಹ ವಸ್ತುವನ್ನು ನಾವು ಡ್ರಗ್ ಅಥವಾ ಮಾದಕ ದ್ರವ್ಯ ಅನ್ನೋದಾಗಿ ಕರಿತೀವಿ, ವ್ಯಕ್ತಿಯನ್ನು ವ್ಯಸನಿ ಅನ್ನೋದಾಗಿ ಕರಿತೀವಿ ಅಂತ ಹೇಳ್ಬೋದು. ಈಗ ಡ್ರಗ್ ಅಬ್ಯೂಸ್ ಬಗ್ಗೆ ನೀವು ಹೇಳ್ತಾ ಇದ್ರಿ. ಇನ್ನು ಕೆಲವರು ಮೆಡಿಸಿನಲ್ಲೇ ಅದು ಡ್ರಗ್ಸ್ ಇರುತ್ತೆ, ಕೆಮ್ಮಿನ ಇದರಲ್ಲಿ
ಸಿರಫಲ್ಲಿ ಇರುತ್ತೆ, ಮತ್ತೆ ನಿದ್ದೆ ಮಾತ್ರೆಗಳಲ್ಲಿ ಇರುತ್ತೆ. ಹೌದು, ಅದಕ್ಕೆ ಯಾವುದೇ ಮೆಡಿಸಿನ್ಸ್ ಆಗಿರ್ಬೋದು ವೈದ್ಯರ ಸಲಹೆ ಇಲ್ಲದೆ ನಾವು ಕೆಮ್ಮಿನ ಔಷಧಿ ಕುಡ್ದಂಗ ಇನ್ನೂ ಕುಡಿಬೇಕು ಅಂತ ಅನಿಸ್ತಾ ಇರುತ್ತೆ. ಸಾಕಷ್ಟು ಜನ ಇಲ್ಲಿ ಟಿವಿ ಪ್ರೋಗ್ರಾಮ್ ಮಾಡುವಾಗ ಫೋನ್ ಮಾಡಿದಾಗ ಇದಕ್ಕೇನಾದ್ರೂ ಮನೆ ಮದ್ದು ಹೇಳಿ ಅಂತ ಕೇಳ್ತಾ ಇರ್ತಾರೆ. ಮನೆ ಮದ್ದು ಯಾಕೆ ಹೇಳಬಾರ್ದು, ಮನೆ ಮದ್ದು ಹೇಳೋದ್ರಿಂದ ಏನೆಲ್ಲ ಅಡ್ಡ ಪರಿಣಾಮ ಆಗುತ್ತೆ, ಅಥವಾ ಒಬ್ಬ ವ್ಯಕ್ತಿ ವೈದ್ಯರ ಸಲಹೆನ ತೆಗೆದುಕೊಳ್ಳೋದೇ ಔಷಧಿಯನ್ನು ತೆಗೆದುಕೊಳ್ಳೋದ್ರಿಂದ ಏನೆಲ್ಲ ಅಡ್ಡ ಪರಿಣಾಮಗಳಾಗಬಹುದು ಅನ್ನೋದಕ್ಕೆ ಬಹುಶಃ ಮಾದಕ ದ್ರವ್ಯ ವ್ಯಸನ ಅನ್ನುವಂತಹದ್ದು ತುಂಬಾ ಒಳ್ಳೆ ಉದಾಹರಣೆ ಆಗಬಹುದು ಅಂತ ಹೇಳ್ಬೋದು. ಯಾವತ್ತು ನಿದ್ದೆ ಮಾತ್ರ ಇರ್ಬೋದು, ಕಾಫ್ ಸಿರಪ್ ಇರ್ಬೋದು, ಯಾವುದನ್ನೇ ತೆಗೆದುಕೊಳ್ಳುವಾಗಲೂ ಕೂಡ ವೈದ್ಯರ ಸಲಹೆ ಬಹಳ ಮುಖ್ಯ. ವೈದ್ಯರ ಸಲಹೆಯನ್ನು ತೆಗೆದುಕೊಂಡೇ ಇಂತಹದ್ದನ್ನ ಡೋಸ್ ಫಿಕ್ಸೇಷನ್ ಅನ್ನುವಂತಹದ್ದನ್ನ ಏನು ವೈದ್ಯರು ಮಾಡ್ತಾರೆ ಅದು ತುಂಬಾ ಮುಖ್ಯ. ಅದನ್ನ ಮಾಡ್ಕೊಳ್ಳದೆ ನಾವೇ ಹೋಗಿ ಅಂದಾಜ್ ಮೇಲೆ ಅದನ್ನ ತೆಗೆದುಕೊಂಡು ಅಂದಾಜ್ ಮೇಲೆ ತೆಗೆದುಕೊಳ್ತೀವಿ ಅಂತಂದಾಗ ಈ ರೀತಿಯಾದಂತಹ ಪರಿಣಾಮಗಳಾಗುವಂತಹ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಇನ್ನು ಬಹಳ ಮುಖ್ಯವಾಗಿ ಮನುಷ್ಯನ ಮೇಲೆ, ಅವ್ರ ಮೆದುಳಿನ ಮೇಲೆ ಸಾಕಷ್ಟು ಪರಿಣಾಮ ಆಗುತ್ತೆ. ಯಾಕಂದ್ರೆ ಅದು ಡ್ರಗ್ಸ್ ತಗೊಂತಂದಂಗೆ ಅವ್ರಿಗೆ ಈ ಲೋಕದಲ್ಲೇ ಇರೋದಿಲ್ಲ, ಅವ್ರ ಮೈಂಡ್ ಬೇರೆ ಥರ ಆಕ್ಟಿವ್ ಆಗ್ತಾ ಇರುತ್ತೆ. ಏನು ಇದು ಮೆದುಳಿನ ಮೇಲೆ ಯಾವ ರೀತಿ ಪರಿಣಾಮ ಆಗುತ್ತೆ, ಹೆಂಗೆ ಆಗುತ್ತೆ ಇದು? ಹೌದು, ಈ ಮಾದಕ ದ್ರವ್ಯಗಳು ಏನು ಮಾಡುತ್ತೆ ಅಂತಂದರೆ ನಮ್ಮ ಮೆದುಳಿನಲ್ಲಿ ಉತ್ಪತ್ತಿ ಆಗುವಂತಹ ಕೆಲವೊಂದು ರಾಸಾಯನಿಕ ದ್ರವ್ಯಗಳನ್ನು ಅಥವಾ ರಾಸಾಯನಿಕ ದ್ರವಗಳನ್ನು ಏರುಪೇರು ಮಾಡುವಂತಹದ್ದನ್ನು ಮಾಡುತ್ತೆ. ನಮ್ಮ ಮೆದುಳಿನಲ್ಲಿ ನರ್ವ್ ಸೆಲ್ಸ್ ಇರುತ್ತೆ, ಅದನ್ನು ನಾವು ನ್ಯೂರಾನ್ಸ್ ಅಂತ ಕರಿತೀವಿ. ಈ ನ್ಯೂರಾನ್ಸ್ಗಳು ಏನು ಮಾಡುತ್ತೆ ಅಂತಂದರೆ ಯಾವುದೇ ಒಂದು ವಿಷಯವನ್ನು ನಮ್ಮ ದೇಹದ ಉಳಿದ ಅಂಗಗಳಿಗೆ ಟ್ರಾನ್ಸ್ಮಿಟ್ ಮಾಡಬೇಕು ಅಂತಂದರೆ, ಉದಾಹರಣೆಗೆ ನನ್ನ ಕೈ ಇಲ್ಲಿಂದ ತೆಗೆದು ಇಲ್ಲಿಟ್ಟೆ ಅಂತಂದರೆ ನನ್ನ ಮೆದುಳು ಅದಕ್ಕೆ ಒಂದು ಸಿಗ್ನಲ್ ಅನ್ನ ಪಾಸ್ ಮಾಡಬೇಕಾಗುತ್ತೆ. ಇಂತಹ ನ್ಯೂರೋ ಟ್ರಾನ್ಸ್ಮಿಷನ್ನಿಗೆ ನಮ್ಮ ಮೆದುಳು ಏನ್ ಮಾಡುತ್ತೆ ಅಂತಂದ್ರೆ ಕೆಲವೊಂದಷ್ಟು ರಾಸಾಯನಿಕಗಳನ್ನ ಬಳಸ್ಕೊಳ್ಳುತ್ತೆ. ಈ ಮಾದಕ ದ್ರವ್ಯಗಳು ಏನ್ ಮಾಡುತ್ತೆ ಅಂತಂದ್ರೆ ಈ ರೀತಿಯಾದಂತಹ ರಾಸಾಯನಿಕಗಳ ಸಂಪೂರ್ಣವಾದ ಕಾರ್ಯಾತ್ಮಕತೆಯನ್ನ ವ್ಯತ್ಯಾಸ ಮಾಡುವಂತಹದನ್ನ ಈ ಮಾದಕ ದ್ರವ್ಯಗಳು ಮಾಡುತ್ತೆ ಅಂತ ಹೇಳ್ಬಹುದು. ಅದರಿಂದಾಗಿ ಸಾಕಷ್ಟು ಅಡ್ಡ ಪರಿಣಾಮಗಳಾಗುತ್ತೆ. ನಮಗೆ ಸಾಕಷ್ಟು ಜನಕ್ಕೆ ಗೊತ್ತಿರುತ್ತೆ, ಸಂತೋಷ ಆದಾಗ ನಮ್ಮ ಮೆದುಳಿನಲ್ಲಿ, ಉದಾಹರಣೆಗೆ ಹೇಳಬೇಕು ಅಂತಂದರೆ, ಸಂತೋಷ ಆದಾಗ ನಮ್ಮ ಮೆದುಳಿನಲ್ಲಿ ಡೋಪಮೈನ್ ಅನ್ನುವಂತಹ ಒಂದು ಅಂಶ ಉತ್ಪತ್ತಿ ಆಗುತ್ತೆ, ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಈ ಡೋಪಮೈನ್ ಅನ್ನುವಂತಹ ಅಂಶ ಸಂತೋಷವಾದಾಗ ಉತ್ಪತ್ತಿ ಆಗುವಂತಹದ್ದು ಸಹಜವಾಗಿ. ಆದರೆ ಈ ಮಾದಕ ದ್ರವ್ಯವನ್ನು ತೆಗೆದುಕೊಂಡಾಗ ಸಂತೋಷ ಇರಲಿ, ದುಃಖವೇ ಇರಲಿ, ಏನೇ ಇರಲಿ, ಈ ಡೋಪಮೈನ್ ಅನ್ನುವಂತಹ ಅಂಶ ಉತ್ಪತ್ತಿ ಆಗುವಂತಹದ್ದು. ಇದರಿಂದ ಏನಾಗುತ್ತೆ, ಮನುಷ್ಯ ಹೇಳ್ತಾರಲ್ವಾ, ಮಾದಕ ಇಂಥದ್ದೇನೋ ಕುಡಿದ್ರೆ ಮನುಷ್ಯ ಸಂತೋಷದಲ್ಲಿ ತೇಲಾಡ್ತಾ ಇರ್ತಾನೆ ಅಥವಾ ಇನ್ನೇನೋ ಮಾಡ್ತಾ ಇರ್ತಾನೆ. ಯಾಕೆ ಹಂಗಾಗುತ್ತೆ ಅಂತಂದ್ರೆ ಈ ಡೋಪಮೈನ್ ಅನ್ನುವಂತಹ ಅಂಶ ಉತ್ಪತ್ತಿ ಆಗೋದ್ರಿಂದ. ಹಾಗಾಗಿ ಶುರುನಲ್ಲಿ ದುಃಖ ಆದಾಗ ದುಃಖ ಮರೆಸ್ಕೊಳ್ಳೋದಕ್ಕೆ ಅಂತ, ದುಃಖ ಆದಾಗ ಯಾವ ರೀತಿಯಾದಂತಹ ರಾಸಾಯನಿಕ ಅಂಶಗಳು ಉತ್ಪತ್ತಿ ಆಗಬೇಕೋ ಅದು ಉತ್ಪತ್ತಿ ಆಗದೇನೆ ಮಾದಕ ದ್ರವ್ಯ ಸೇವಿಸೋದ್ರಿಂದಾಗಿ ಸಂತೋಷವಾದಾಗ ಯಾವ ರೀತಿಯಾದಂತಹ ಅಂಶ ಉತ್ಪತ್ತಿ ಆಗುತ್ತೋ ಅದು ಉತ್ಪತ್ತಿ ಆಗೋದಕ್ಕೆ ಶುರುವಾಗುತ್ತೆ. ಆದರೆ ಕ್ರಮೇಣವಾಗಿ ಇದು ಜಾಸ್ತಿ ಆಗ್ತಾ ಹೋಗುತ್ತೆ, ಅದಕ್ಕೆ ಅಡಿಕ್ಷನ್ ಆಗ್ತಾ ಹೋಗುತ್ತೆ. ನಂತರದಲ್ಲಿ ನರ್ವ್ ಸೆಲ್ಸ್ ಎಲ್ಲವೂ ಡ್ಯಾಮೇಜ್ ಆಗ್ತಾ ಹೋಗುವಂತಹ, ಎಷ್ಟಿರಬೇಕು, ಅತಿಯಾದರೆ ಅಮೃತವೂ ವಿಷ ಅಂತ ಹೇಳ್ತಾರಲ್ಲ ಹಾಗೆ, ಈ ಡೋಪಮೈನ್ ಅನ್ನುವಂತಹ ಅಂಶವು ಎಷ್ಟಿರಬೇಕೋ ಅಷ್ಟಿರಬೇಕು. ತೀರಾ ಅತಿ ಆಗ್ತಾ ಹೋದಾಗೆ ಬೇರೆ ಬೇರೆ ರೀತಿಯಾದಂತಹ ರಾಸಾಯನಿಕ ಪ್ರಕ್ರಿಯೆಗಳು ಶುರುವಾಗಿ ಅಲ್ಲಿ ಈ ರೀತಿಯಾದಂತಹ ವ್ಯಸನಿ ಆಗುವಂತಹ ಸಮಸ್ಯೆ ಉತ್ಪತ್ತಿಯಾಗುತ್ತೆ. ಕೆಲವರು ವ್ಯಸನಿಗಳು ಹೇಳ್ತಾರೆ ನಿದ್ದೆ ಬರೋದಲ್ಲ, ಮೈಕೈ ನೋವಾಗುತ್ತೆ, ಸ್ಟ್ರೈನ್ ಆಗುತ್ತೆ, ಡಾಕ್ಟ್ರೇ ಹೇಳಿದ್ದಾರೆ ಒಂದು 30 ml ತಗೊಳ್ಳಿ, 60 ml ತಗೊಳ್ಳಿ ಅಂತ ಹೇಳಿದ್ದಾರೆ ಅಂತ. ಅದೇ ಅದಕ್ಕೆ ಹೇಳಿದ್ದು ಅತಿಯಾದರೆ ಅಮೃತವೂ ವಿಷವಾಗುತ್ತೆ ಅಂತ. ನನಗೆ ಗೊತ್ತಿರೋ ಹಾಗೆ ಯಾವುದೇ ರೀತಿಯಾದಂತಹ ವ್ಯಸನಕ್ಕೆ ಹೋಗುವಂತಹ ಇವೆಲ್ಲದಕ್ಕೆ ನಾವು ಮುಂದೆ ನೋಡ್ತೀವಿ. ಇದಕ್ಕೆಲ್ಲದಕ್ಕೂ ಕಾರಣ ಏನು ಅಂತ ನೋಡ್ತಾ ಹೋದಾಗ ಮುಖ್ಯವಾಗಿ ಬರುವಂತಹದ್ದು ದುರ್ಬಲ ಮನಸ್ಸು. ಯಾವುದೇ ಆಗಲಿ ಲಿಮಿಟಲ್ಲಿದ್ದರೆ ಏನೂ ಸಮಸ್ಯೆ ಆಗಲ್ಲ. ಆದರೆ ಮನೋನಿಗ್ರಹ ಕೊರತೆಯಾಗಿ ಯಾವಾಗ ಇದು ಲಿಮಿಟನ್ನು ಮೀರುತ್ತೋ ಆಗ ಸಮಸ್ಯೆಗಳು ಬರುವಂತಹದ್ದು ಅಂತ ಹೇಳ್ಬೋದು. ಆಗಲಿ ಡಾಕ್ಟ್ರೆ, ಈಗಿನ ಸಂತೋಷಕ್ಕಾಗಿ ಸೇವನೆ ಮಾಡ್ತಾರೆ, ನೋಡ್ತಾ ಇರ್ತೇವೆ ದೊಡ್ಡ ದೊಡ್ಡ ಪಾರ್ಟಿಗಳು ಅಲ್ಲಿ ಇಲ್ಲಿ ನಡೀತಾ ಇರ್ತದೆ. ಏನೋ ಸಂತೋಷಕ್ಕೆ ಒಂದು 30 ml ಏನಂಗೆ ತಗೊಂತಾರೆ ಅಂತ ನಾನು ಕೇಳಿದ್ದೀನಿ. ತಗೊಂಡ ಆ ರೀತಿ ಅದನ್ನು ಹೆಂಗೆ ವ್ಯಸನ ಅಂತ ಹೇಳ್ತೀರಾ? ಮತ್ತು ಅವರೆಲ್ಲ ನಾರ್ಮಲ್ ಆಗೇ ಇರ್ತಾರೆ, ಚೆನ್ನಾಗೇ ಇರ್ತಾರೆ. ಅದೇ ಯಾವಾಗಲೂ ಒಂದು ಲಿಮಿಟಲ್ಲಿ, ಈಗ ನೀವು ಹೇಳ್ತಾ ಇರೋದು, ನೀವು ರೆಫರ್ ಮಾಡ್ತಾ ಇರೋದು ಡೈರೆಕ್ಟಾಗಿ ಮದ್ಯಪಾನಕ್ಕೆ. ಬಟ್ ಮದ್ಯಪಾನ ಒಂದೇ ಅಲ್ಲ, ಇದರಲ್ಲಿ ಸಾಕಷ್ಟು ರೀತಿಯ ಬೇರೆ ಬೇರೆ ರೀತಿಯಾದಂತಹ ವ್ಯಸನಗಳು ಕೂಡ ಇರೋದ್ರಿಂದ ಮೊದಲನೇ ಹಂತದಲ್ಲಿ ಕುತೂಹಲಕ್ಕಾಗಿ ಸೇವನೆ ಮಾಡ್ಬೋದು, ಅಥವಾ ಯಾರೋ ಸ್ನೇಹಿತರು ಒತ್ತಡ, ಅದಂತೂ ತುಂಬ ಕೆಟ್ಟ ಪದ್ಧತಿ. ಈಗ ನಾನು ಹಾಳಾಗಿರೋದಲ್ಲದೆ ನಾನು ಇನ್ನೊಬ್ಬನೂ ಹಾಳು ಮಾಡ್ತೀನಿ ಅನ್ನುವಂತಹ ಒಂದು ಮನಸ್ಥಿತಿ ಇರುತ್ತೆ. ಸ್ನೇಹಿತರು ಏನಾಗಲ್ಲ ನೋಡು, ಒಂಚೂರು ತಗೋ
ಅವನು ಕೊಡುವಂತಹವನು 30 ml ಅವ್ನ ಮನೋನಿಗ್ರಹ ಇರಬಹುದು, ಆದ್ರೆ ತೆಗೆದುಕೊಳ್ಳುವಂತವನಿಗೆ 30 ml ಮನೋನಿಗ್ರಹ ಇಲ್ಲದೆ ಹೋದ್ರೆ ತುಂಬಾ ಕಷ್ಟ ಆಗೋದಿಲ್ಲ. ಹಾಗಾಗಿ ಅಂತಹ ಸ್ನೇಹಿತರ ಒತ್ತಾಯಕ್ಕಿರ್ಬೋದು, ಅಥವಾ ದುಃಖ ಮರ್ಸೋದಕ್ಕೆ, ನಾನು ಮೊದಲೇ ಹೇಳ್ದಂಗೆ ದುಃಖ ಇದ್ರೂ ಕೂಡ ಸಂತೋಷದಲ್ಲಿ ಯಾವ ರಾಸಾಯನಿಕ ಉತ್ಪತ್ತಿ ಆಗುತ್ತೋ ಅಂತಹದ್ದು ಉತ್ಪತ್ತಿ ಆಗೋದ್ರಿಂದ ದುಃಖ ಮರ್ಸೋದಕ್ಕಿರಬಹುದು. ಇಂತಹದಕ್ಕಾಗಿ ಅಂತ ಈ ಮಾದಕ ದ್ರವ್ಯಗಳನ್ನ ಸೇವಿಸೋದಕ್ಕೆ ಶುರು ಮಾಡ್ತಾರೆ. ನಿಧಾನಕ್ಕೆ ಏನಾಗುತ್ತೆ, ಇದು ಸಂತೋಷ ಕೊಡೋದಕ್ಕೆ ಶುರು ಮಾಡುತ್ತೆ. ಹಾಗಾಗಿ ಯಾವಾಗ ದುಃಖ ಆಗುತ್ತೋ ಅವಾಗೆಲ್ಲ ಅದನ್ನ ಇದು ಮಾಡಕ್ಕೆ, ನಲಿಫೈ ಮಾಡಕ್ಕೆ, ಆ ಎಫೆಕ್ಟನ್ನ ತೆಗೆದು ಹಾಕೋದಕ್ಕೆ ಅಂತ ಹೇಳಿ ಮತ್ತೆ ತಗೊಳಕ್ ಶುರು ಮಾಡ್ತಾರೆ. ಕೊನೆದಾಗಿ ಪ್ರತಿ ದಿವಸ ಏನಿರ್ಲಿ ಏನಿಲ್ಲದೆ ಹೋಗಿ ಬೇಕೇ ಬೇಕು, ಇದಿಲ್ಲ ಅಂತಂದ್ರೆ ಆಗೋದೇ ಇಲ್ಲ ಅನ್ನುವಂತಹ ಹಂತವನ್ನ ತಲುಪುವಂತಹದ್ದು. ಹೀಗೆ ಸಂತೋಷಕ್ಕಾಗಿ ಅಂತ ಸೇವನೆ ಮಾಡುವಂತಹ ಮಾದಕ ದ್ರವ್ಯ ವ್ಯಸನವಾಗಿ ಮಾರ್ಪಾಡಾಗುತ್ತೆ ಅಂತ ಹೇಳ್ಬೋದು. ಮೇನ್ ರೀಸನ್ ಮೇಡಮ್, ಅದಕ್ಕೇನು ಕಾರಣಗಳು ಬೇಕಲ್ಲ? ಈಗ ವ್ಯಸನಗಳನ್ನ ನಾವು ಅದನ್ನು ಫಾಲೋ ಮಾಡಲಿಕ್ಕೆ ಏನಾದ್ರು ವ್ಯಾಲಿಡ್ ರೀಸನ್ ಬೇಕಲ್ಲ? ಹೌದು. ಇದನ್ನ ನೋಡ್ತಾ ಹೋದ್ರೆ ನಾವು ಸಾಕಷ್ಟು ಕೊನೆಗೆ ಬಂದು ನಿಲ್ಲೋದು ಮಾನಸಿಕ ಸ್ಥಿತಿ ಹಂತಕ್ಕೆ ಅಂತ ಹೇಳ್ಬೋದು. ತುಂಬ ಬೇಜಾರಿನ ವಿಷಯ ಹಾಗೆ ದುಃಖದ ವಿಷಯ ಏನು ಅಂತಂದ್ರೆ, ಇವತ್ತಿನ ಜಗತ್ತು ಹೇಗಾಗಿ ಹೋಗಿದೆ ಅಂತಂದ್ರೆ ಅತಿಯಾದ ಒತ್ತಡದ ಬದುಕು. ಆದರೆ ಆ ಒತ್ತಡಕ್ಕೆ ಅಥವಾ ಪರಿಸ್ಥಿತಿಗೆ ಬೇಕಾದಂತಹ ಮೌಲ್ಯಗಳು ಮಕ್ಕಳಲ್ಲಿ ಅಥವಾ ದೊಡ್ಡವರಲ್ಲಿ ಯಾರಲ್ಲೇ ಇರ್ಬೋದು, ಮೌಲ್ಯಗಳ ಕೊರತೆ. ಮಕ್ಕಳಿಗೆ ಹೆಂಗೆ ಅಂತಂದರೆ, ನೀನು ಮಾರ್ಕ್ಸ್ ತೆಗಿಬೇಕಷ್ಟೇ, ನೀನು ಅದು ಹೆಂಗೆ ತೆಗಿತೀಯ, ನೀನು ಕಾಪಿ ಹೊಡಿತೀಯಾ, ಇನ್ನೊಬ್ರು ನೋಡಿ ಬರೀತೀಯಾ, ಅಥವಾ ಇನ್ನೇನೋ ಮಾಡ್ತೀಯಾ, ಅದ್ರ ಬಗ್ಗೆ ಯಾರೂ ಗಮನ ಕೊಡ್ತಾ ಇಲ್ಲ, ನೀನು ಮಾರ್ಕ್ಸ್ ತೆಗಿಬೇಕಷ್ಟೆ. ಸೊ ಈ ರೀತಿಯಾಗಿ ಮೌಲ್ಯಗಳ ಕೊರತೆ, ಆದರೆ ಅತಿಯಾದ ಒತ್ತಡ. ಸೊ ನಮಗೆ ತುಂಬ ಒತ್ತಡಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಒತ್ತಡವನ್ನು ಕಡಿಮೆ ಮಾಡ್ಕೊಳ್ಬೇಕು ಅನ್ನುವಂತಹ ಹಂತದಲ್ಲಿ ಯಾವುದೋ ಏನು ಸಿಗುತ್ತೋ ಅದನ್ನು ತೆಗೆದುಕೊಳ್ಳೋಣಪ್ಪ, ಅದರಿಂದ ನನಗೆ ಒತ್ತಡ ಕಡಿಮೆ ಆಗುತ್ತಾ, ಸರಿ ಅದನ್ನು ಮಾಡಿಬಿಡೋಣ ಅನ್ನುವಂಥ ಹಂತ. ಯಾರಿಗೆ ಮೌಲ್ಯಗಳು ಜಾಸ್ತಿ ಇರುತ್ತೋ ಅವರಿಗೆ ಆತ್ಮಸಾಕ್ಷಿ ಅನ್ನುವಂಥದ್ದು ಕೊರೆಯೋಕ್ಕೆ ಶುರುವಾಗುತ್ತೆ. ಇಲ್ಲ, ನಾನು ಇದು ಮಾಡೋದು ತಪ್ಪು, ಇದು ಸರಿ. ಗುಣದೋಷಗಳ ವಿವೇಚನೆ ಅಂತ ನಾವೇನು ಹೇಳ್ತೀವಿ, ಆ ಗುಣದೋಷಗಳ ವಿವೇಚನೆಯನ್ನು ಮಾಡುವಂತಹ ಶಕ್ತಿ ಇರುವಂತಹವರು ಇಂಥದ್ದಕ್ಕೆ ಹೋಗ್ಲಿಕ್ಕಿಲ್ಲ. ಆದರೆ ಯಾರಿಗೆ ಆ ರೀತಿಯಾದಂಥ ಶಕ್ತಿ ಕೊರತೆ ಇದೆ, ಮನೋನಿಗ್ರಹದ ಕೊರತೆ ಇದೆ, ಅವರು ಒತ್ತಡದಿಂದ ಹೊರಗೆ ಬರಲಿಕ್ಕಿರಬಹುದು ಅಥವಾ ಇನ್ನೊಂದು ಕಾರಣಕ್ಕಿರಬಹುದು, ಅದರಿಂದಾಗಿ ಇಂತಹದ್ದಕ್ಕೆ ಮಾರು ಹೋಗ್ತಾ ಇದ್ದಾರೆ ಅಂತ ಹೇಳ್ಬೋದು, ಮೊದಲನೇದು. ಇನ್ನು ಎರಡನೇದಾಗಿ ಹೇಳಬೇಕು ಅಂತಂದರೆ ಕೌಟುಂಬಿಕ ಪರಿಸ್ಥಿತಿ ಅಂತಲೂ ಹೇಳ್ಬೋದು. ಎಷ್ಟೋ ಜನರ ಮನೆಯಲ್ಲಿ ಅಪ್ಪನೋ ಅಥವಾ ಇನ್ಯಾರೋ ಮನೆಯಲ್ಲಿ ತಾಯಿನೋ, ಎಷ್ಟೋ ಫ್ಯಾಮಿಲಿ ಹಿಸ್ಟ್ರಿ ಅಂತ ಹೇಳ್ತೀವಿ. ಸೊ ಈಗ ತಂಬಾಕೆಲ್ಲ ನೀವು ನೋಡ್ಬೋದು, ಎಷ್ಟೋ ಹಳ್ಳಿಗಳಲ್ಲಿ ನೋಡ್ತಾ ಹೋದ್ರೆ ತಾಯಂದ್ರಿಗೂ ಅಭ್ಯಾಸ ಇರುತ್ತೆ, ಎಲ್ಲರಿಗೂ ಕಾಮನ್ ಹ್ಯಾಬಿಟ್ ಆಗಿರುತ್ತೆ. ಅಥವಾ ಈ ಕುಡಿಯೋದು ಅಷ್ಟೇ, ಎಷ್ಟೋ ಜನರ ಮನೆಯಲ್ಲಿ ತಾಯಂದ್ರು ಮಾಡ್ತಾ ಇರ್ತಾರೆ. ಸೊ ಅದನ್ನ ನೋಡಿದಾಗ ಅದ್ರ ಜೊತೆನೇ ಬೆಳೆದಂತಹ ಮಗುಗೆ ಅದೇನೋ ಒಂದು ಕೆಟ್ಟದು ಅಂತ ಅನ್ಸ್ಲಿಕ್ಕಿಲ್ಲ. ಸೊ ಹಾಗೆ ಅದನ್ನ ಮುಂದುವರಿಸ್ಕೊಂಡು ಕೆಲವರ ಕಡೆ ಸಂಪ್ರದಾಯ ಏನಾಗಿದೆ, ನಾವು ಊರ್ಗೀಸ್ ಕಡೆ ಮಡಿಕೇರಿ, ಸೌತ್ ಕೇಂದ್ರ ಎಲ್ಲ ನೋಡ್ತೀವಲ್ಲ, ಹೌದು, ಒಂದು ಕಾಮನ್ ಡ್ರಿಂಕ್ ಆಗ್ಬಿಟ್ಟಿದೆ. ಹೌದು, ಅದನ್ನ ತಗಂದೇ ಇದ್ರೆ ಬೆಲೆನೇ ಇಲ್ಲ ಅಂತ ಅವ್ರು. ಬಟ್ ಅದೇನು ಅಂದ್ರೆ ಅದೇ ಒಂದು ಲಿಮಿಟ್ ಅಲ್ಲಿ ಇದ್ರೆ ತೊಂದರೆ ಇಲ್ಲ, ಯಾವಾಗ ಲಿಮಿಟ್ ಮೀರ್ ಹೋಗುತ್ತೋ ಆಗ ಸಮಸ್ಯೆ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಮೂರನೇದಾಗಿ ಹೇಳಬೇಕು ಅಂತಂದ್ರೆ ಸ್ಪರ್ಧಾತ್ಮಕ ಜಗತ್ತು. ಎಲ್ಲಿ ನೋಡಿದ್ರು ನನ್ನ ಎಫಿಷಿಯನ್ಸಿ ಏನಿದೆ, ನನ್ನ ಪ್ರೊಫೆಷನ್ಸಿ ಏನಿದೆ, ಇದಕ್ಕೆ ತಕ್ಕಂತಹ ಬದುಕನ್ನು ನಾನು ರೂಪಿಸ್ಕೊಳ್ತೇನೆ ಅನ್ನುವಂತಹ ಮನೋಭಾವಕ್ಕಿಂತ ಹೊರತಾಗಿ ನನ್ನ ಪಕ್ಕದ ಮನೆಯವರ ಎಫಿಷಿಯನ್ಸಿ ಏನಿದೆ, ನನ್ನ ಜೊತೆಗೆ ಓದ್ತಾ ಇರೋರಂಥ ಎಫಿಷಿಯನ್ಸಿ ಏನಿದೆ, ಅವರಿಗೆ ನಾನು ಕಾಂಪೀಟ್ ಮಾಡಬೇಕು ಅನ್ನುವಂತಹ ಒಂದು ಹಂತಕ್ಕೆ ಬಂದಾಗ ಅನಾವಶ್ಯಕವಾಗಿ ಒತ್ತಡ ಜಾಸ್ತಿ ಆಗ್ತಾ ಹೋಗುತ್ತೆ. ಅನಾವಶ್ಯಕವಾಗಿ ಬೇಡದೆ ಇದನ್ನು ಮನುಷ್ಯ ಸುಮ್ಮನೆ ಕೊರಗನ್ನು ಹಚ್ಕೊಳ್ತಾ ಹೋಗುವಂತಹದ್ದು ಶುರುವಾಗುತ್ತೆ. ಇಂತಹದ್ರಿಂದ ಕೂಡ ಈ ರೀತಿಯಾಗಿ ಆಗ್ಬೋದು. ಇನ್ನೂ ಕಾರಣಗಳು ಹೇಳಬೇಕು ಅಂದರೆ ವಿಪರೀತವಾದ ನಿರೀಕ್ಷೆ. ಈಗ ಮೊದಲೇ ಹೇಳ್ದಂಗೆ ತುಂಬ ಒತ್ತಡ ಇರುತ್ತೆ ಆಲ್ರೆಡಿ, ಅದ್ರ ಜೊತೆಗೆ ನನ್ನ ಕೈಲಿ ಏನು ಮಾಡೋಕ್ಕಾಗುತ್ತೋ ಅದಕ್ಕಿಂತ ಹೆಚ್ಚಿನ ನಿರೀಕ್ಷೆಯನ್ನು, ಎಕ್ಸ್ಪೆಕ್ಟೇಷನ್ ಸಿಕ್ಕಾಪಟ್ಟೆ ಆಗ್ತಾ ಹೋದಂಗೆ ಡಿಸಪಾಯಿಂಟ್ಮೆಂಟ್ಸ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಆವಾಗ ದುಃಖ ಜಾಸ್ತಿ ಆಗ್ತಿದ್ದಾಗೆ ಅದನ್ನು ಮರೆಯೋದಕ್ಕೆ ಅಂತ ಇನ್ನೊಂದೇನೋ ಶುರು ಮಾಡ್ಕೊಳ್ಳುವಂತಹದ್ದಾಗುತ್ತೆ. ಈ ರೀತಿಯಾಗಿ ಕೂಡ ಆಗ್ಬೋದು. ಹೀಗೆ ಇಂತಹದ್ದೇ ಕಾರಣ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಸಾಕಷ್ಟು ಕಾರಣಗಳು ಇದನ್ನ ಯಾವ ರೀತಿ ಬೇಕಾದ್ರೂ ಡೈವರ್ಟ್ ಆಗೋದು, ಯಾವ ರೀತಿ ಕನ್ವರ್ಟ್ ಆಗೋದು, ಹೇಗೆ ಬೇಕಿದ್ರೂ ಡೈವರ್ಟ್ ಆಗ್ಬೋದು. ಹೌದು, ಅದನ್ನ ನಾವು ಕಂಟ್ರೋಲ್ ಮಾಡ್ಕೊಳಕ್ಕೆ ಏನು ಮಾಡ್ಬೇಕು ಹೇಳಿ? ಅದೇ ಮನೋನಿಗ್ರಹವೇ ನಾವು ಕಂಟ್ರೋಲ್ ಮಾಡಬೇಕು ಅಂತಂದ್ರೆ ಅದನ್ನ ಮುಂದಿನ ಹಂತದಲ್ಲಿ ನೋಡ್ತಾ ಹೋಗೋಣ. ಮನೋನಿಗ್ರಹವೇ ಬಹಳ ಮುಖ್ಯವಾದ ಅಂಶ ಅಂತ ಹೇಳ್ಬೋದು. ಜೊತೆಗೆ ಒಂದು ಪ್ರಾಪರ್ ಲೈಫ್ ಸ್ಟೈಲ್. ಈಗ ಹಿಂದಿನ ಕಾಲದಲ್ಲಿ ಒಂದು ಶಿಸ್ತುಬದ್ಧ ಜೀವನ ಅಂತ ಇರ್ತಾ ಇತ್ತು. ಬೆಳಿಗ್ಗೆ ಬೇಗ ಏಳಬೇಕು, ರಾತ್ರಿ ಬೇಗ ಮಲ್ಕೋಬೇಕು, ಅದು ಒಂದು ರೀತಿಯಾದಂಥ ಸರಿಯಾದ ಲೈಫ್ ಸ್ಟೈಲ್ ಇತ್ತು. ಅವಾಗ ಹೆಚ್ಚು ಈಗ
ನಾನು 4 ಗಂಟೆಗೆ ಅಥವಾ ಬೇಡ 5 ಗಂಟೆಗೆ ಎದ್ದು 8:30 ಕೆಲಸಕ್ಕೆ ಹೋಗೋದಕ್ಕೂ 8 ಗಂಟೆಗೆ ಎದ್ದು 8:30 ಕೆಲಸಕ್ಕೆ ಹೋಗೋದಕ್ಕೂ ಮಾನಸಿಕ ಒತ್ತಡ ಎಷ್ಟು ರೀತಿಯಲ್ಲಿ ವ್ಯತ್ಯಾಸ ಆಗುತ್ತೆ ಅನ್ನುವಂಥದ್ದು. 5:30 ಎದ್ದರೆ ನಾನು ಆರಾಮಾಗಿ ಎಕ್ಸಸೈಸ್ ಮಾಡ್ಬೋದು, ಆರಾಮಾಗಿ ರೆಡಿ ಆಗ್ಬೋದು, ಏನು ಕೆಲಸ ಇದೆಯೋ ಕೆಲಸಗಳನ್ನು ಮಾಡಿಕೊಂಡು ನಿಧಾನವಾಗಿ ಹೋಗಿ ನಿಧಾನವಾಗಿ ಡ್ರೈವ್ ಮಾಡ್ಕೊಂಡು ಹೋಗ್ಬೋದು. ಇಂತಹ ಪರಿಸ್ಥಿತಿ ಇರುತ್ತೆ. ಲೇಟಾಗಿ ತಡರಾತ್ರಿಲಿ ಮಲ್ಗೋದು, ಸರಿಯಾಗಿ ನಿದ್ದೆ ಮಾಡದೇ ಇರೋದು, ಅದಕ್ಕೆ ಮತ್ತೆ ಲೇಟಾಗಿ ಹೇಳೋದು, ಆಮೇಲೆ ಈ ರೀತಿಯಾಗಿ ಸಾಕಷ್ಟು ಲೈಫ್ ಸ್ಟೈಲಲ್ಲಿ ನಾವು ಒಂದಷ್ಟು ಸರಿ ಮಾಡಿಕೊಂಡ್ರೆ ಸಾಕಷ್ಟು ಮನೋನಿಗ್ರಹವೂ ಬರ್ತಾ ಹೋಗುತ್ತೆ. ಟೈಮ್ ಮ್ಯಾನೇಜ್ಮೆಂಟು, ಬಿಹೇವಿಯರಲ್ ಮ್ಯಾನೇಜ್ಮೆಂಟು, ಇಂತಹದನ್ನೆಲ್ಲ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ ಅಂತ ಹೇಳ್ಬೋದು. ಮೇಡಮ್, ಈಗಾಗಲೇ ನಾವು ಕಾರಣದ ಬಗ್ಗೆ ಮಾತಾಡ್ತಾ ಇದ್ವಿ. ಏನು ವ್ಯಾಲಿಡ್ ಒಬ್ಬ ವ್ಯಸನಿ ಆಗಲಿಕ್ಕೆ ಏನು ಕಾರಣ? ಮನೆ ವಾತಾವರಣ ಅಥವಾ ಸ್ನೇಹಿತರದ್ದ, ಯಾವ ರೀತಿ ಅದನ್ನು? ಹೌದು, ಅದೇ ಮನೋನಿಗ್ರಹದ ಕೊರತೆ ಇರ್ಬೋದು, ಅಥವಾ ಸ್ಪರ್ಧಾತ್ಮಕ ಜಗತ್ತಿರ್ಬೋದು, ಅತಿಯಾದ ನಿರೀಕ್ಷೆ ಇರ್ಬೋದು, ಇಂಥದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಜೊತೆಗೆ ಇನ್ನೂ ನೋಡ್ತಾ ಹೋಗಬೇಕು ಅಂತಂದರೆ ವೈಯಕ್ತಿಕ ಹಾಗೂ ಕೌಟುಂಬಿಕ ಕಾರಣಗಳು ಅಂತ ಹೇಳ್ಬೋದು. ವೈಯಕ್ತಿಕ ಕಾರಣಗಳು ಏನೋ ಡಿಸ್ಸ್ಯಾಟಿಸ್ಫ್ಯಾಕ್ಷನ್, ಜಾಬ್ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಇರ್ಬೋದು, ಮಾಡುವಂತಹ ಕೆಲಸದಲ್ಲಿ ಆಸಕ್ತಿ ಇಲ್ಲದೆ ಇರುವಂಥದ್ದು, ಅದರಿಂದ ಉಂಟಾಗುವಂತಹ ದುಃಖ ಅಥವಾ ನೋವು, ಬೇಜಾರು ಅಂತಹದ್ದು. ಅಥವಾ ಕೌಟುಂಬಿಕವಾಗಿ ಏನೋ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಾಗ, ಇಂಟರ್ಪರ್ಸನಲ್ ರಿಲೇಷನ್ಶಿಪ್ಸ್ ತೊಂದರೆ ಆದಾಗ, ಇಂತಹದನ್ನೆಲ್ಲ ಮರೆಯೋದಕ್ಕೆ ಅನ್ನೋದಕ್ಕೆ ಅಂತ ನಿಧಾನಕ್ಕೆ ಶುರು ಮಾಡ್ಕೋತಾರೆ. ಅದೇ ಜಾಸ್ತಿ ಆಗುವಂತಹದ್ದು ಕೂಡ ಇರುತ್ತೆ. ಈ ಕೌಟುಂಬಿಕ ಅಂತ ಬಂದಾಗ ನಾವು ಇನ್ನೊಂದಷ್ಟು ವಿಷಯಗಳನ್ನು ನೋಡ್ತಾ ಹೋಗಬೇಕಾಗತ್ತೆ. ಎಷ್ಟೋ ಬಾರಿ ಏನು ಮಾಡ್ತಾರೆ, ನಾವು ನೋಡಿರ್ತೇವೆ, ತಂದೆ ಅಂದರು ಚಿಕ್ಕ ಚಿಕ್ಕ ಮಕ್ಕಳಿರ್ತಾರೆ, ಅವ್ರ ಎದುರುಗಡೆನೆ ಬೀಡಿ ಸೇರ್ತಾ ಇರ್ತಾರೆ, ಸಿಗರೇಟ್ ಸೇರ್ತಾ ಇರ್ತಾರೆ, ಅಥವಾ ಕುಡಿತಾ ಇರ್ತಾರೆ, ಮನೆಯಲ್ಲೇ ಪಾರ್ಟಿ ಮಾಡ್ತಾ ಇರ್ತಾರೆ. ಇಂಥದ್ದು ಸಣ್ಣ ವಯಸ್ಸಿನ ಮಕ್ಕಳಲ್ಲಿ ಅಥವಾ ಟೀನೇಜಿನ ಮಕ್ಕಳಲ್ಲಿ ಬೇರೆ ಬೇರೆ ರೀತಿಯಾದಂತಹ ದುಷ್ಪರಿಣಾಮಗಳನ್ನು ಬೀರಬಹುದು. ದೊಡ್ಡವರಾಗಿ ಮನೋನಿಗ್ರಹ ಇದ್ದವ್ರ ಎದುರುಗಡೆ ನೀವು ಮಾಡುವಂತಹದ್ದು ಬೇರೆ, ಅಡೋಲಸೆಂಟ್ ಏಜಲ್ಲಿ ಅಂದರೆ ಟೀನೇಜಲ್ಲಿ ಇರುವಂತಹ ಮಕ್ಕಳ ಎದುರುಗಡೆ ನೀವು ಇದನ್ನು ಮಾಡ್ತಾ ಇದ್ದಾಗ ಅವರು ಸಾಕಷ್ಟು ಸುಲಭವಾಗಿ ಸಮಸ್ಯೆಗಳಿಗೆ ತುತ್ತಾಗುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ಇಂತಹದನ್ನು ಆದಷ್ಟು ಅವಾಯ್ಡ್ ಮಾಡಬೇಕು. ಒಂದು ಸರಿಯಾದಂತಹ ಸಂಸ್ಕಾರವನ್ನು, ಹಾಗೆ ಪ್ರಜ್ಞೆಯನ್ನು, ಶಿಸ್ತನ್ನು ಮಕ್ಕಳಿಗೆ ಕೊಡುವಂತಹದ್ದು ಪೇರೆಂಟ್ಸ್ನ ಜವಾಬ್ದಾರಿಯಾಗಿರುತ್ತೆ. ಹಾಗಾಗಿ ಅದನ್ನು ಅರಿತು ನಡೆಯುವಂತಹದ್ದಾಗಬೇಕು. ಇನ್ನೊಂದು ಕಾರಣವನ್ನು ಹೇಳಬೇಕು ಅಂತಂದರೆ ಕುತೂಹಲ. ಈ ಅಡೋಲಸೆಂಟ್ ಏಜ್ ಅಲ್ಲಿ ಹೌದು, ನೀವು ಹೇಳ್ದಂಗೆ ಒಂದು ಟ್ರಯಲ್ ತಗೋಬಾರ್ದು ನೋಡೋಣ ಅದಂತ. ಹೌದು, ಇದಕ್ಕೆ ಕುಟುಂಬನೂ ಕಾರಣ ಆಗ್ಬಹುದು, ಸ್ನೇಹಿತರ ಕಾರಣ ಆಗಬಹುದು, ಮಾಧ್ಯಮಗಳು ಕಾರಣ ಆಗಬಹುದು. ಸಾಕಷ್ಟು ಬೇರೆ ಬೇರೆ ರೀತಿಯಾದಂತಹ ಕಾರಣಗಳಿಂದಾಗಿ ಮಕ್ಕಳಲ್ಲಿ ಅಥವಾ ಟೀನೇಜರ್ಸ್ ಅಲ್ಲಿ ಅಥವಾ ದೊಡ್ಡವರಲ್ಲಿ ಯಾರಲ್ಲೇ ಇರಬಹುದು ಕುತೂಹಲ ಅನ್ನುವಂತಹದ್ದು ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಕುತೂಹಲಕ್ಕೆ ಎಲ್ಲೋ ಒಮ್ಮೆ ತೆಗೆದುಕೊಳ್ತಾರೆ, ಅದು ನಿಧಾನಕ್ಕೆ ಜಾಸ್ತಿ ಆಗ್ತಾ ಹೋಗುತ್ತೆ. ಒಬ್ಬ ಕಾಲರ್ ಇದ್ದಾರೆ. ನಮಸ್ತೆ. ನಮಸ್ತೆ, ಯಾರು ಮಾತಾಡೋದು? ನಾನು ಶಿವಮೊಗ್ಗದಿಂದ. ನಿಮ್ಮ ಹೆಸರು ಹೇಳಿ. ಸರಸ್ವತಿ ಅಂತ. ಮೇಡಮ್, ಪ್ರಕೃತಿ ಮೇಡಮ್ ಇದ್ದಾರೆ, ಮಾತಾಡಿ. ಸರಸ್ವತಿ ಅವರೇ ಹೇಳಿ. ನನ್ ಮಗ ಒಬ್ಬ ಹಂಗೆ ಅಡಿಟ್ ಆಗ್ಬಿಡ್ತಾ ಇದ್ದಾನೆ ಈಗ. ಫ್ರೆಂಡ್ಸ್ ಅದು ಇದು ಪಾರ್ಟಿ ಗೀಟಿ ಅಂತ ಹೋಗ್ಕೊಂಡು ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಕೆಲ್ಸಕ್ಕೂ ಕರೆಕ್ಟ್ ಆಗಿ ಹೋಗಲ್ಲ. ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಮೇಡಮ್. ಸರಿ, ನೀವು ಒಮ್ಮೆ ಮಗನನ್ನ ವೈದ್ಯರಲ್ಲಿ ತೋರಿಸ್ಬೇಕಾಗುತ್ತೆ ಮೇಡಮ್. ಯಾತಕ್ಕೆ ಅಂತಂದ್ರೆ ಯಾವ ಹಂತದ ಅಡಿಕ್ಷನ್ ಇದೆ ಅನ್ನುವಂತಹದ್ದು ಬಹಳ ಮುಖ್ಯ. ಈಗ ತೆಗೆದುಕೊಳ್ತಾರೆ ಅನ್ನುವಂತಹದ್ದು ಎಷ್ಟು ಮಟ್ಟಿಗೆ ತೆಗೆದುಕೊಳ್ತಾರೆ, ಏನನ್ನ ತೆಗೆದುಕೊಳ್ತಾರೆ, ಆಮೇಲೆ ಅವರ ಮನೋನಿಗ್ರಹ, ಅವರದ್ರಿಂದ ಆಚೆ ಬರಬೇಕು ಅನ್ನುವಂತಹ, ನಾವು ಕಾನ್ಸೈನ್ಸ್ ಅಂತ ಹೇಳ್ತೀವಿ, ಕಾನ್ಶಿಯಸ್ನೆಸ್ ಅಂತ ಹೇಳ್ತೀವಿ, ಅವರಿಗೆ ಎಷ್ಟು ಮಟ್ಟಿಗೆ ಅವರು ಸೆಲ್ಫ್ ಅವೇರ್ ಆಗಿದ್ದಾರೆ, ಇದನ್ನೆಲ್ಲ ನೋಡ್ಬಿಟ್ಟು ಚಿಕಿತ್ಸೆಯನ್ನು ನಾವು ಫ್ರೇಮ್ ಮಾಡಬೇಕಾಗತ್ತೆ. ಯಾವ ಚಿಕಿತ್ಸೆಯನ್ನು ಮಾಡಬೇಕು ಅನ್ನುವಂಥದ್ದು. ಕೌನ್ಸಿಲಿಂಗ್ ಬೇಕಾಗುತ್ತಾ, ಸೈಕೋಥೆರಪಿ ಬೇಕಾಗುತ್ತಾ, ಅಥವಾ ಅದಕ್ಕಿಂತ ಮುಂದಿಂದು ರಿಹ್ಯಾಬಿಲಿಟೇಷನ್ ಸೆಂಟರ್ ಬೇಕಾಗುತ್ತಾ, ಏನ್ ಬೇಕಾಗುತ್ತೆ ಅನ್ನುವಂತಹದ್ದನ್ನ ವ್ಯಕ್ತಿಯನ್ನ ನೋಡಿದಾಗ ನಾವು ಡಿಸೈಡ್ ಮಾಡಬಹುದು, ವ್ಯಕ್ತಿಯೊಟ್ಟಿಗೆ ಮಾತನಾಡಿದಾಗ ಡಿಸೈಡ್ ಮಾಡಬಹುದು. ಹಾಗಾಗಿ ಒಮ್ಮೆ ವೈದ್ಯರನ್ನ ನೀವು ಸಂಪರ್ಕ ಮಾಡುವಂತಹದ್ದು, ಸಲಹೆ ಸೂಚನೆಯನ್ನ ತೆಗೆದುಕೊಳ್ಳುವಂತಹದ್ದು ಬಹಳ ಮುಖ್ಯ. ಒಂದೊಮ್ಮೆ ಆ ವ್ಯಕ್ತಿ ಹೋಗ್ಲಿಕ್ಕೆ ತಯಾರಿಲ್ಲ ಅಂತಾದ್ರೆ ಮೊದಲನೇದಾಗಿ ನೀವು ಹೋಗಿ ನಂತರದಲ್ಲಿ ಅವ್ರನ್ನ ಹೇಗೆ ಕರೆಸ್ಕೊಳ್ಬೇಕು ಅಥವಾ ಏನ್ ಮಾಡಬಹುದು ಅನ್ನುವಂತಹ ವಿಚಾರವನ್ನ ನೀವು ಡಿಸ್ಕಸ್ ಮಾಡಿಕೊಂಡು ನಂತರದಲ್ಲಿ ತೀರ್ಮಾನವನ್ನ ತೆಗೆದುಕೊಳ್ಬಹುದು. ಮೇಡಮ್, ನಿಮ್ಮ ಮಗ ಏನ್ ಮಾಡ್ತಾ ಇದಾರೆ? ಸರ್, ಅವನು ಓದ್ಬಿಟ್ಟು ಇವಾಗ ಕೆಲಸ ಮಾಡ್ತಾ ಇದ್ದ. ಇವಾಗ ಎಲ್ಲೂ ಸರಿಯಾಗಿ ಜಾಬ್ ಮಾಡ್ತಾ ಇಲ್ಲ. ಇಲ್ಲೊಂದ್ ಸ್ವಲ್ಪ ಮಾಡ್ತಾನೆ, ಬಿಡ್ತಾನೆ, ಸರಿ ಹೋಗ್ತಿಲ್ಲ, ಹಂಗೆ ಹಿಂಗೆ ಅಂತ.
ಅದೇ ಅಮ್ಮ, ಇದಕ್ಕೆ ಏನು ಅಂತಂದರೆ ನಾನು ಯಾರು, ನನ್ನ ಜೀವನ ಏನು, ನನ್ನ ಜೀವನದ ಧ್ಯೇಯೋದ್ದೇಶಗಳೇನು, ಈ ರೀತಿಯಾದಂತಹ ಒಂದು ಆತ್ಮಪ್ರಜ್ಞೆ ಅಥವಾ ಸೆಲ್ಫ್ ಅವೇರ್ನೆಸ್ ಅಂತ ನಾವೇನು ಹೇಳ್ತೀವಲ್ಲ, ಅದನ್ನು ವ್ಯಕ್ತಿಯಿಂದ ವ್ಯಕ್ತಿಗೆ ತುಂಬುವಂತಹ ಕೆಲಸವನ್ನು ನಾವು ಇಂತಹ ಸಿಚುಯೇಷನಲ್ಲಿ ತುಂಬ ಮುಖ್ಯವಾಗಿ ಮಾಡಬೇಕಾಗುತ್ತೆ. ಒಂದೊಮ್ಮೆ ಆ ಹಂತವನ್ನು ಮೀರಿದೆ ಅಂತಾದರೆ ಅದಕ್ಕೆ ಅಂತಲೇ ಈ ಅಡಿಕ್ಷನನ್ನು ತಪ್ಪಿಸೋದಕ್ಕೆ ಅಥವಾ ಅದರಿಂದ ಮನುಷ್ಯನನ್ನು ಹೊರಗೆ ತರಲಿಕ್ಕೆ ಅನ್ನುವಂತಹದ್ದೇ ಸೆಂಟರ್ಸ್ಗಳಿದೆ, ಅದರ ಸಹಾಯವನ್ನು ತೆಗೆದುಕೊಳ್ಬಹುದು. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಯಾವುದೇ ರೀತಿಯಲ್ಲಿ ನಿಮ್ಮ ಮಗನನ್ನು ಸರಿ ಮಾಡುವಂತಹ ಸಾಧ್ಯತೆ ಜಾಸ್ತಿ ಇದೆ. ನೀವು ಆದಷ್ಟು ಬೇಗ ಡಿಲೇ ಮಾಡ್ದೇನೆ ಆದಷ್ಟು ಬೇಗ ಅದಕ್ಕೆ ಬೇಕಾಗಿರುವಂತಹ ಸೂಕ್ತ ಚಿಕಿತ್ಸೆಯನ್ನು ಕೊಡಿಸ್ತಾ ಹೋಗಿ. ಯಾಕಂದರೆ ಅಡಿಕ್ಷನ್ ಅನ್ನುವಂತಹದ್ದು ದಿನದಿಂದ ದಿನಕ್ಕೆ ಹೆಚ್ಚಾಗುವಂತಹದ್ದು, ಜಾಸ್ತಿ ಆಗ್ತಾ ಹೋಗುವಂತಹದ್ದು. ಹಾಗಾಗಿ ಆದಷ್ಟು ಬೇಗ ನೀವು ಕಾರ್ಯಪ್ರವೃತ್ತರಾಗೋದು ಒಳ್ಳೆಯದು ಅಂತ ಹೇಳ್ಬೋದು. ಎಲ್ಲಿ ತೋರಿಸ್ಬೇಕು ಅವರು? ಯಾವುದೇ ಕೌನ್ಸಿಲರ್ ಹತ್ರ ಅಥವಾ ಸೈಕೋಥೆರಪಿಸ್ಟ್ ಹತ್ರ, ಸೈಕ್ಯಾಟ್ರಿಸ್ಟ್ ಹತ್ರ ಅಥವಾ ರಿಹ್ಯಾಬಿಲಿಟೇಷನ್ ಸೆಂಟರ್ಗಳೇ ಇರುತ್ತೆ. ವ್ಯಸನ ನಿರ್ಮುಕ್ತಿ ಕೇಂದ್ರ ಅನ್ನೋದಾಗಿ ನಾವು ಕರಿತೀವಿ. ಇಂಥಲ್ಲಿ ಎಲ್ಲಿ ಕೂಡ ಅವರು ತೋರಿಸ್ಕೊಳ್ಬಹುದು. ಓಕೆ ಅಮ್ಮ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಹಾಂ, ನಾವು ಕಾರಣಗಳ ಬಗ್ಗೆ ಮಾತಾಡ್ತಾ ಇದ್ವಿ, ಹೇಳಿ. ಹೌದು. ಸೊ ಇದು ಹೇಳ್ದಂಗೆ ಕುತೂಹಲ ಅನ್ನುವಂಥದ್ದು, ನಿಧಾನವಾಗಿ ಕುತೂಹಲಕ್ಕಾಗಿ ಶುರು ಮಾಡ್ತಾರೆ. ಇದ್ರ ಜೊತೆಗೆ ಇನ್ನೂ ಮುಖ್ಯವಾಗಿ ಅಂತಂದರೆ, ನಾವು ಮಕ್ಕಳನ್ನ ಅಥವಾ ಟೀನೇಜರ್ಸ್ನ ನಾವೀಗ ಅಂಕಿಅಂಶದಲ್ಲಿ ನೋಡ್ತಾ ಇದ್ವಿ. ಈ ವ್ಯಸನಿಗಳಲ್ಲಿ 80% ಅಷ್ಟು ಜನ 15ರಿಂದ 25 ವರ್ಷದ ಯುವಕರು ಅಥವಾ ಅಷ್ಟರ ಆ ಏಜ್ ಲಿಮಿಟಲ್ಲಿ ಇರುವಂತಹವರು ಅನ್ನೋದನ್ನು. ಸೊ ಹಾಗಾಗಿ ಇವರಿಗೆ ನಾವು ಏನು ಅಂತಂದರೆ ಮುಖ್ಯವಾಗಿ ನೋಡಬೇಕಾಗಿರೋದು ಈಗಿನ ಕೆಲವೊಂದಷ್ಟು ಸಂಸ್ಕೃತಿಗಳು, ಕಲ್ಚರ್ಗಳು ಅಂತ ನಾವು ಹೇಳ್ಬೋದು. ಮಕ್ಕಳಿಗೆ ಪಾಕೆಟ್ ಮನಿ ಕೊಡುವಂತಹದ್ದು. ನಾವು ಚಿಕ್ಕ ಮಕ್ಕಳಿಗೆ ನಾವು ಕೌನ್ಸಿಲಿಂಗಿಗೆ ಅಂತ ಬರುವಾಗ, ಮಕ್ಕಳು ಜಾಸ್ತಿ ಜನ ಕೌನ್ಸಿಲಿಂಗಿಗೆ ಅಂತ ಬರ್ತಾರೆ. ಆ ಟೈಮಲ್ಲಿ ನಾನು ಕೌನ್ಸಿಲಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಗೊತ್ತಾಗಿದ್ದೇನು ಅಂತಂದರೆ, ಅವರಿಗೆ ಅದೊಂದು ಸ್ಟೇಟಸ್ಸು. ಮಕ್ಕಳಿಗೆ ಪಾಕೆಟ್ ಮನಿ ಅನ್ನುವಂಥದ್ದು ಒಂದು ಸ್ಟೇಟಸ್ಸು. ನಿಮ್ಮ ಮನೇಲಿ ಎಷ್ಟು ಪಾಕೆಟ್ ಮನಿ, ಏನೋ ಸ್ಯಾಲ್ರಿ ಸ್ಟೇಟಸ್ ಥರನೇ ಮಕ್ಕಳಲ್ಲಿ ಪಾಕೆಟ್ ಮನಿ ಸ್ಟೇಟಸ್ ಅನ್ನುವಂತಹ ಒಂದು ಕಲ್ಚರ್ ಶುರುವಾಗಿದೆ. ನಿನ್ಗೆ ಎಷ್ಟು ಪಾಕೆಟ್ ಮನಿ ಕೊಡ್ತಾರೆ, ನಿಂಗೆ ಎಷ್ಟು ಓಕೆ, ಇದನ್ನು ಜಾಸ್ತಿ ಮಾಡ್ಕೋಬೇಕು, ಇದರಲ್ಲಿ ನಾನು ಎಷ್ಟು ಐಷಾರಾಮಿ ಜೀವನವನ್ನು ಮಾಡ್ತೀನಿ ಅನ್ನೋವಂಥದ್ದನ್ನ ಫ್ರೆಂಡ್ಸಿಗೆ ತೋರಿಸ್ಬೇಕು. ಪೋಷಕರು ಸಾಕಷ್ಟು ತಪ್ಪು ಮಾಡ್ತಾರೆ. ನಾನು ಏನೆಲ್ಲ ತೆಗೆದುಕೊಳ್ಬಹುದು ಇದರಲ್ಲಿ ಅನ್ನೋದನ್ನ ನೋಡಿ ಪಾಕೆಟ್ ಮನಿ ತೆಗೆದುಕೊಳ್ಳುವಂತಹದ್ದು. ಅದಕ್ಕೆ ನೀವು ಹೇಳ್ದಂಗೆ ಪೋಷಕರು ಪ್ರೋತ್ಸಾಹವನ್ನು ಕೊಡುವಂತಹದ್ದು, ಇದು ಸ್ವಲ್ಪ ಕಡಿಮೆ ಆಗಬೇಕು. ನೀವು ಪಾಕೆಟ್ ಮನಿ ಕೊಡ್ತಾ ಇದ್ದೀರಾ ಅಂತಂದ್ರೆ ಅದನ್ನ ಯಾವ ರೀತಿಯಲ್ಲಿ ಮಕ್ಕಳು ಖರ್ಚು ಮಾಡ್ತಾ ಇದ್ದಾರೆ, ಈಗ ಹೇಗೆ ನಾವು ಮನೆಯಲ್ಲಿ ಪ್ರತಿಯೊಂದು ಇದಕ್ಕೂ ಲೆಕ್ಕ ಇಡ್ತೀವೋ ಅದೇ ರೀತಿಯಾದಂತಹ ಹಣಕ್ಕೆ ಲೆಕ್ಕ ಇಡುವಂತಹ, ಹಣದ ಮೌಲ್ಯವನ್ನು ತಿಳಿಸುವಂತಹ, ಎಷ್ಟು ಕಷ್ಟಪಟ್ಟು ಅದನ್ನು ದುಡ್ದಿರ್ತೀವಿ ಅದನ್ನು ಹೆಂಗೆ ಖರ್ಚು ಮಾಡಬೇಕು, ಸುಮ್ಮನೆ ಏನೋ ಸಿಕ್ಕಿದ್ದಕ್ಕೆಲ್ಲ ಖರ್ಚು ಮಾಡದೆ ಹೆಂಗೆ ಖರ್ಚು ಮಾಡಬೇಕು ಅನ್ನುವಂತಹ ಮೌಲ್ಯವನ್ನು ಬೆಳೆಸುವಂತಹದ್ದಾಗಬೇಕು. ಈ ಅತಿಯಾದ ಪಾಕೆಟ್ ಮನಿ ಕಲ್ಚರು, ಅದನ್ನು ಏನು ಮಾಡ್ತೀನಿ, ನೀನು ಏನಾದರೂ ಮಾಡ್ಕೊ, ನಿನ್ನ ತಿಂಗಳಿಗೆ ಇಷ್ಟು ಅಂತ ಕೊಡ್ತೀನಿ, ಇಂತಹದನ್ನು ಸ್ವಲ್ಪ ಕಡಿಮೆ ಮಾಡ್ತಾ ಬಂದರೆ ಒಳ್ಳೆಯದು ಅಂತ ಹೇಳ್ಬೋದು. ಆಗಲಿ ಮೇಡಮ್, ನಿಮ್ಮ ಸಲಹೆಯನ್ನು ನಮ್ಮ ವೀಕ್ಷಕರು ಸಾಕಷ್ಟು ಜನ ಕೇಳ್ತಾ ಇದ್ದಾರೆ. ಇನ್ನು ಬಹಳ ಮುಖ್ಯವಾಗಿ ಈ ಮಾದಕ ದ್ರವ್ಯ ಸೇವನೆಯಿಂದ ಪರಿಣಾಮ ಬಹಳ ಇಂಪಾರ್ಟೆಂಟಾಗಿ ಅವ್ರಿಗೆ ಏನೇನು ಪರಿಣಾಮಗಳಾಗ್ತವೆ? ಈ ಪರಿಣಾಮಗಳು ಅಂತ ಬಂದಾಗ ಇದು ವಿವಿಧ ಹಂತದಲ್ಲಿ ಪರಿಣಾಮಗಳಾಗುವಂತಹದ್ದು. ಬೇರೆ ಬೇರೆ ರೀತಿಯಾದಂತಹ ಪರಿಣಾಮಗಳು ಏನೆಲ್ಲ ಆಗಬಹುದು ಅನ್ನುವಂತಹದ್ದನ್ನ ನಾವು ನೋಡ್ತಾ ಹೋದರೆ, ಒಂದು ವ್ಯಕ್ತಿಗತ ಪರಿಣಾಮಗಳು, ದುಷ್ಪರಿಣಾಮಗಳು. ಎರಡನೇದು ಕೌಟುಂಬಿಕ ದುಷ್ಪರಿಣಾಮಗಳು, ಸಾಮಾಜಿಕ ದುಷ್ಪರಿಣಾಮಗಳು. ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಒಬ್ಬ ವ್ಯಕ್ತಿಗೆ ಇದು ದುಷ್ಪರಿಣಾಮಗಳನ್ನು ಕೊಡ್ತಾ ಹೋಗುತ್ತೆ. ವ್ಯಕ್ತಿಗತ ದುಷ್ಪರಿಣಾಮಗಳು ಅಂತ ನೋಡಿದಾಗ ಮತ್ತೆ ಅದು ಮಾನಸಿಕ ದುಷ್ಪರಿಣಾಮಗಳೇನಾಗಬಹುದು, ದೈಹಿಕ ದುಷ್ಪರಿಣಾಮಗಳೇನಾಗಬಹುದು ಅನ್ನುವಂಥದ್ದು. ಅತಿಯಾದ ವ್ಯಸನಕ್ಕೆ ಒಳಗಾದಂತಹ ವ್ಯಕ್ತಿಗೆ ದೈಹಿಕವಾಗಿ ಕೂಡ ಸಾಕಷ್ಟು ದುಷ್ಪರಿಣಾಮಗಳಾಗುವಂತಹ ಸಾಧ್ಯತೆ ಇರುತ್ತೆ. ಕೈಕಾಲು ನಡ್ಕ ಬರುವಂತಹದ್ದು, ಸರಿಯಾಗಿ ನಿದ್ರೆ ಬರದೇ ಇರುವಂತಹದ್ದು, ಅಥವಾ ಕೆಲವೊಂದು ಅಂಗಾಂಗಗಳ ವೈಫಲ್ಯ ಆಗುವಂತಹದ್ದು. ನಾವು ಎಷ್ಟೊಂದು ಬಾರಿ ಕೇಳಿರ್ತೀವಿ, ಕಿಡ್ನಿ ತೊಂದರೆ ಆಗಿರುತ್ತೆ, ಅಥವಾ ಲಿವರ್ ಪ್ರಾಬ್ಲಮ್ ಬಂದಿರುತ್ತೆ, ಅಸೈಟಿಸ್ ಅನ್ನುವಂತಹ ಪ್ರಾಬ್ಲಮ್ ಬಂದಿರುತ್ತೆ, ಅಥವಾ ಮೆದುಳಿನ ಕ್ರಿಯಾತ್ಮಕತೆಯಲ್ಲೇ ಸಂಪೂರ್ಣವಾದ ವ್ಯತ್ಯಾಸ ಆಗುವಂತಹ ಸಾಧ್ಯತೆ ಇರುತ್ತೆ. ಅಥವಾ ಕೆಲವೊಮ್ಮೆ ವ್ಯಕ್ತಿ ತೀರಾ ಚಟುವಟಿಕೆಗಳನ್ನು ಹೊಂದಿರ್ತಾನೆ, ಅವನು ಅತಿಯಾದ ಚಟುವಟಿಕೆಯನ್ನು ಹೊಂದಿರ್ತಾನೆ, ಅಥವಾ ಚಟುವಟಿಕೆನೇ ಇಲ್ಲದೆ ಕೂತಿರ್ತಾನೆ. ಈ ರೀತಿಯಾಗಿ ಸಾಕಷ್ಟು ಬೇರೆ ಬೇರೆ ರೀತಿಯಾದಂತಹ ಪರಿಣಾಮಗಳು ದೇಹದ ಮೇಲೆ ಬರುವಂತಹದ್ದು.
ಇನ್ನು ಮಾನಸಿಕವಾಗಿ ಕೂಡ ಬೇರೆ ಬೇರೆ ರೀತಿಯಾದಂತಹ ಸಮಸ್ಯೆ ಬರಬಹುದು. ಖಿನ್ನತೆಗೆ ಹೋಗಬಹುದು, ಅಥವಾ ಹೈಪರ್ ಮ್ಯಾನಿಯಾ ಅಂತ ಹೇಳ್ತೀವಿ, ತುಂಬ ಜಾಸ್ತಿ ಓವರ್ ಆಕ್ಟಿವ್ ಆಗಿ ಏನೆಲ್ಲ ಕೆಲಸ ಮಾಡುವಂತಹದ್ದು, ಸ್ವಲ್ಪ ಹೊತ್ತು ತೀರಾ ಡಿಪ್ರೆಷನ್ನಿಗೆ ಹೋಗ್ಬಿಡುವಂತಹದ್ದು, ಈ ರೀತಿಯಾದಂತಹ ಸಮಸ್ಯೆಗಳು ಶುರುವಾಗಬಹುದು. ಅಥವಾ ಕೂತಲ್ಲೇ ನಿದ್ದೆ ಮಾಡುವಂತಹದ್ದು, ಅದು ತೆಗೆದುಕೊಳ್ಳಿಲ್ಲ ಅಂತಂದ್ರೆ ಆಗೋದೇ ಇಲ್ಲ, ತಕ್ಷಣಕ್ಕೆ ತುಂಬ ಅಗ್ರೆಸಿವ್ ಬಿಹೇವಿಯರ್, ಆತ ತುಂಬ ಕೆಟ್ಟದಾಗಿ ವರ್ತನೆಯನ್ನು ತೋರಿಸುವಂತಹದ್ದು, ತೀವ್ರವಾದ ವರ್ತನೆಗಳನ್ನು ತೋರಿಸುವಂತಹದ್ದು, ಈ ಥರದ್ದೆಲ್ಲ ಸಮಸ್ಯೆಗಳು ಕೂಡ ಆಗಬಹುದು. ಇನ್ನು ತುಂಬ ಟೆನ್ಷನ್ ಆಗುವಂತಹದ್ದು, ಆಂಗ್ಸೈಟಿ, ಭಯ ಆಗುವಂತಹದ್ದು, ಓವರ್ ಆಲ್ ಎಲ್ಲ ಎಂಟೈರ್ ಬಾಡಿ ಮೇಲೆ ಅದು ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಹೌದು, ಬೇರೆ ಬೇರೆ ರೀತಿಯಾದಂತಹ ಪರಿಣಾಮಗಳನ್ನ ಸಂಪೂರ್ಣವಾಗಿ ದೇಹದ ಮೇಲೆ ಹಾಗೆ ಮನಸ್ಸಿನ ಮೇಲೆ ಎರಡರಲ್ಲೂ ಕಾಣಿಸ್ಕೊಳ್ಬಹುದು. ಸಂತೋಷನ ಕೊಡುತ್ತೆ ಅಂತ ಹೇಳ್ತಾರಲ್ಲ, ಮತ್ತೆ ಸಂತೋಷವನ್ನು ಕೊಡುತ್ತೆ. ಅದೇ ಅದು ಇದು ವ್ಯಸನ ಹೇಗಾಗುತ್ತೆ, ಅಥವಾ ಇದನ್ನ ಯಾವ ರೀತಿ ಇದು ಸ್ಟೇಜಸ್ ಏನು ಅಂತ ನಾವು ನೋಡ್ತಾ ಹೋದ್ರೆ, ಶುರುನಲ್ಲಿ ಅವರು ಸಂತೋಷಕ್ಕಾಗಿ ಅಂತ ತೆಗೆದುಕೊಳ್ತಾರೆ, ಯಾವಾಗಲೂ ಅಪರೂಪಕ್ಕೆ ತೆಗೆದುಕೊಳ್ತಾ ಇರ್ತಾರೆ, ಖುಷಿ ಆಗ್ತಾ ಇರುತ್ತೆ. ನಿಧಾನಕ್ಕೆ ಅದನ್ನ ಸ್ವಲ್ಪ ಜಾಸ್ತಿ ಆ ಹಂತ ಸಾಕಾಗೋದಿಲ್ಲ ಅವರಿಗೆ. ಒಂದ್ ಸ್ವಲ್ಪ ದಿವಸ ಆದ್ಮೇಲೆ ಅಷ್ಟೇ ತಗೊಂಡ್ರೆ ಏನು ಅವರಿಗೆ ಖುಷಿ ಕೊಡ್ತಾ ಇರೋದಿಲ್ಲ. ಸೊ ಹಂಗಾಗಿ ಸ್ವಲ್ಪ ಜಾಸ್ತಿ ಮಾಡ್ತಾರೆ, ಮತ್ತೆ ಸ್ವಲ್ಪ ಜಾಸ್ತಿ ಮಾಡ್ತಾರೆ, ಹೀಗೆ ಜಾಸ್ತಿ ಮಾಡಿ ಮುಂಚೆ ಯಾವುದನ್ನು ತೆಗೆದುಕೊಳ್ತಾ ಇದ್ರು ಅದಕ್ಕಿಂತ ಸ್ವಲ್ಪ ಮುಂದಿಂದು. ಮೊದಲು ತಂಬಾಕು ತೆಗೆದುಕೊಳ್ತಾ ಇದ್ರೆ ಈಗ ಅವ್ರಿಗೆ ಅಫೀಮ್ ಬೇಕಾಗುತ್ತೆ, ಗಾಂಜಾ ಬೇಕಾಗುತ್ತೆ, ಹೀಗೆ ಯಾವುದನ್ನ ತೆಗೆದುಕೊಳ್ತಿದ್ರು ಅದಕ್ಕಿಂತ ಜಾಸ್ತಿಯ ಹಂತಕ್ಕೆ ಹೋಗ್ತಾರೆ. ಜೊತೆಗೆ ಯಾವುದನ್ನ ತೆಗೆದುಕೊಳ್ತಿದ್ರು ಅದರಲ್ಲೇನೆ ಡೋಸನ್ನ ಜಾಸ್ತಿ ಮಾಡುವಂಥದ್ದು, ಎಷ್ಟು ತೆಗೆದುಕೊಳ್ತಿದ್ರು ಅದನ್ನ ಜಾಸ್ತಿ ಮಾಡುವಂತಹ ಹಂತವನ್ನು ತಲುಪ್ತಾರೆ. ಕೊನೆಗೆ ಏನಾಗುತ್ತೆ ಅಂತಂದರೆ ಅದಿಲ್ಲದೆ ಇದ್ರೆ ನನಗೆ ಜೀವನ ಮಾಡೋಕ್ಕೆ ಆಗೋದಿಲ್ಲ ಅನ್ನುವಂತಹ ಹಂತವನ್ನು ತಲುಪ್ತಾರೆ. ಅದಕ್ಕೂ ಮುಂದೆ ವಿತ್ಡ್ರಾವಲ್ ಸಿಂಪ್ಟಮ್ಸ್ ಅಂತ ಹೇಳಿ ಅದನ್ನು ತೆಗೆದುಕೊಳ್ಳದೇ ಇದ್ರೆ ಆತನಿಗೆ ದೈಹಿಕವಾಗಿ ಮಾನಸಿಕವಾಗಿ ಸಮಸ್ಯೆ ಬರ್ತಾ ಹೋಗುತ್ತೆ. ಅಂತಹ ಸ್ಥಿತಿಯಲ್ಲಿದ್ದಾಗ ನಾವೇ ಅವರಿಗೆ ನೀವು ಸ್ವಲ್ಪ ಟೆಪ್ರಿಂಗ್ ಅಂತ ಅಂತೀವಿ, ಕಡಿಮೆ ಮಾಡಿ ನಿಲ್ಲಿಸುವಂತಹದ್ದು. ಆಯುರ್ವೇದದಲ್ಲಿ ಇದನ್ನು ಪಾದಾಂಶ ತ್ಯಾಗ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಇದೆ. ಸೊ ಅಂತಹದನ್ನು ಇಂಟ್ರೊಡ್ಯೂಸ್ ಮಾಡಿ ಅವ್ರನ್ನ ಆಚೆ ತರಬೇಕಾಗುತ್ತೆ. ಹೀಗೆ ಇದರಲ್ಲಿ ಸಾಕಷ್ಟು ರೀತಿಯಾದಂತಹ ಹಂತಗಳಿರುತ್ತೆ. ಆ ಹಂತಕ್ಕೆ ಸರಿಯಾದಂತಹ ಲಕ್ಷಣಗಳನ್ನು ಅದು ತೋರಿಸ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಶುರುವಿನಲ್ಲಿ ನೀವು ಹೇಳ್ದಂಗೆ ತುಂಬ ಖುಷಿಯಾಗಿರ್ತಾರೆ, ಆ್ಯಕ್ಟಿವ್ ಆಗಿರ್ತಾರೆ, ಅದು ತಗೊಂಡಿದ್ದ ದಿವಸ ಇಡೀ ದಿವಸ ಬಹಳ ಉಲ್ಲಾಸದಿಂದ ಇರ್ತಾರೆ. ಕೊನೆಗೆ ಬರ್ತಾ ಆ ಉತ್ಸಾಹ ಉಲ್ಲಾಸ ಕಡಿಮೆ ಆಗ್ತಾ ಹೋಗುತ್ತೆ. ಅದನ್ನು ತೆಗೆದುಕೊಳ್ಳಿಲ್ಲ ಅಂದರೆ ಟೆನ್ಷನ್ ಜಾಸ್ತಿ ಆಗ್ತಾ ಹೋಗುತ್ತೆ, ಅಗ್ರೆಸಿವ್ ಬಿಹೇವಿಯರ್ ಜಾಸ್ತಿ ಆಗ್ತಾ ಹೋಗುತ್ತೆ, ಆಂಗ್ಸೈಟಿ ಜಾಸ್ತಿ ಆಗ್ತಾ ಹೋಗುತ್ತೆ, ಡಿಪ್ರೆಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅದಕ್ಕಿಂತ ಮುಂದೆ ಹೋದಾಗ ಅವರಿಗೆ ಕೈಕಾಲು ನಡ್ಕ, ಇನ್ನೇನೋ ಸಮಸ್ಯೆಗಳು, ಇನ್ನು ಮುಂದೆ ಹೋದಾಗ ಕಿಡ್ನಿ ವೈಫಲ್ಯ, ಲಿವರ್ ವೈಫಲ್ಯ, ಹೀಗೆ ಮೆದುಳಿನ ಸಮಸ್ಯೆ, ಹೀಗೆ ಬೇರೆ ಬೇರೆ ಹಂತದಲ್ಲಿ ಸಮಸ್ಯೆಗಳಾಗ್ತಾ ಹೋಗ್ಬೋದು. ಇದು ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಅಂದರೆ ವ್ಯಕ್ತಿ ವೈಯಕ್ತಿಕವಾಗಿ ಆತನಿಗೆ ಆಗುವಂತಹ ಸಮಸ್ಯೆಗಳು. ಇನ್ನು ಸಾಮಾಜಿಕವಾಗಿ ಕೂಡ ಆತನಿಗೆ ಬಹಳಷ್ಟು ಸಮಸ್ಯೆ ಆಗುತ್ತೆ. ಈಗ ಯಾರೋ ಇದನ್ನು ನಾವು ಮಕ್ಕಳು ನಿಜವಾಗ್ಲೂ ನೋಡಬೇಕು, ಅಥವಾ ಯಂಗ್ಸ್ಟರ್ಸ್ ಇದನ್ನು ನಿಜವಾಗ್ಲೂ ಇದ್ರ ಬಗ್ಗೆ, ಯುವಕರು ಇದ್ರ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ಪಡ್ಕೊಳ್ಬೇಕು. ಯಾಕಂದರೆ ಬದುಕನ್ನು ಕಟ್ಟಿಕೊಳ್ಳುವಂತಹ ಹಂತದಲ್ಲಿ ಇರ್ತಾರೆ ಯುವಕರು. ಅಂತಹ ಸಂದರ್ಭದಲ್ಲಿ ಇಂಥದ್ದಕ್ಕೆ ಹೋದ್ರು ಅಂತಂದರೆ ಅವ್ರು ಇಡೀ ಜೀವನವನ್ನು ಅವರು ಹಾಳು ಮಾಡಿಕೊಳ್ಳುವಂತಹದ್ದು. ಸಾಮಾಜಿಕವಾಗಿ ಅವರಿಗೊಂದು ರೆಕಗ್ನಿಷನ್ನೇ ಸಿಗದೆ ಇರಂಗಾಗುತ್ತೆ, ಗೌರವ ಕಡಿಮೆ ಆಗ್ತಾ ಹೋಗುತ್ತೆ. ಕೊನೆಯದಾಗಿ ಆತ ಸರಿಯಾಗಿ ಹೊರಗೆ ಬಂದರೂ ಕೂಡ ನಮ್ಮ ಸಾಮಾಜಿಕ ವ್ಯವಸ್ಥೆ ಅದು ಸರಿಯಲ್ಲ, ತಪ್ಪು. ಆದರೆ ಸಾಮಾಜಿಕ ವ್ಯವಸ್ಥೆ ಆಗಿರೋದ್ರಿಂದ ಬಂದ ಮೇಲೂ ಆತನನ್ನ ಏನೋ ಒಬ್ಬ ಅಪರಾಧಿ ರೀತಿಯಲ್ಲೇ ನೋಡುವಂತಹದ್ದು, ಆತನನ್ನು ನೋಡುವಾಗ ಒಂದು ಬೇರೆ ಕನ್ನಡಕವನ್ನ ಜನ ಹಾಕೊಂಡಿರ್ತಾರೆ ಅಂತ ಹೇಳ್ಬೋದು. ಆ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗೋಗ್ಬಿಡುತ್ತೆ. ಹಾಗಾಗಿ ಆದಷ್ಟು ಇದಕ್ಕೆ ಅಡಿಕ್ಟ್ ಆಗುವಂತಹವರು, ದಾಸರಾಗುವಂಥವ್ರು ಅದರಿಂದ ಆಚೆ ಬರುವಂತಹದನ್ನು ನೋಡ್ಕೋಬೇಕಾಗುತ್ತೆ. ಇನ್ನು ಕೌಟುಂಬಿಕವಾಗಿ ಬಂದಾಗ, ಕೌಟುಂಬಿಕವಾಗಿ ಕೂಡ ಬಹಳಷ್ಟು ಸಮಸ್ಯೆಗಳಾಗುವಂತಹದ್ದು. ಮಕ್ಕಳು ವ್ಯಸನಿಗಳಾಗಿದ್ದಾರೆ ಅಂತಂದ್ರೆ ತಂದೆ ತಾಯಿಗೆ ಜೀವನ ಪೂರ್ತಿ ಕೊರಗನ್ನ ಕೊಡುವಂತಹದ್ದು, ಅದರಿಂದ ಅವರು ಬೈತಾ ಇರ್ತಾರೆ, ಫ್ಯಾಮಿಲಿ ರೆಪ್ಯುಟೇಷನ್ ಸಮಸ್ಯೆ ಬರುತ್ತೆ. ಆಮೇಲೆ ತಂದೆ ತಾಯಿ ಅವರು ಪಾಪ ಆಂಗ್ಸೈಟಿಗೆ ಹೋಗ್ತಾರೆ, ಡಿಪ್ರೆಷನ್ಗೆ ಹೋಗ್ತಾರೆ, ಅಥವಾ ಅವರು ಮಾನಸಿಕ ಸಮಸ್ಯೆಗಳನ್ನ ಅವ್ರು ಅನುಭವಿಸುವಂತ ಫೋನ್ ಮಾಡಿದಿರಲ್ಲ ನಮ್ಮ ಮಗ, ಹೌದು ಹಾಗೆ. ಆಮೇಲೆ ಅದನ್ನಲ್ದೇನೆ ಅದ್ ಬಿಟ್ಟು ಮತ್ತೆ ಬೇರೆ ತರ, ಈಗ ಮದುವೆ ಆಗಿತ್ತು ಅಂತಂದ್ರೆ ಇಂಟರ್ ಪರ್ಸನಲ್ ರಿಲೇಶನ್ಶಿಪ್ ಸ್ಟಾರ್ಟ್ ಆಗುತ್ತೆ, ತೊಂದರೆಗಳು, ರಿಲೇಶನ್ಶಿಪ್ ಅಲ್ಲಿ ತೊಂದರೆಗಳು ಸ್ಟಾರ್ಟ್ ಆಗುವಂತಹದ್ದು, ಅವ್ರಿಗೂ ಅವ್ರ ಜೀವನನೂ ಹಾಳಾಗುವಂಥದ್ದು, ಇವ್ರ ಜೀವನವೂ ಹಾಳಾಗುವಂಥದ್ದು. ಮಕ್ಕಳಿದ್ರು ಅಂತಂದ್ರೆ ಇವ್ರನ್ನ ನೋಡಿ ಮಕ್ಕಳು ಅದನ್ನ ಕಲಿಯುವಂತಹದ್ದು. ಒಟ್ಟಾರೆ ಆ ಮನುಷ್ಯ, ಈಗ ಒಬ್ಬ ವ್ಯಕ್ತಿ ಹೇಗಿರ್ಬೇಕು ಅಂದ್ರೆ
ಅವನು ಇಂಡಿಪೆಂಡೆಂಟ್ ಪರ್ಸನ್ ಆಗಿರಬೇಕು, ಅವನಿಗೊಂದು ಇಂಡಿಪೆಂಡೆಂಟ್ ಸ್ವಾತಂತ್ರ್ಯವಾದಂತಹ ಒಂದು ವ್ಯಕ್ತಿತ್ವ ಇರಬೇಕು. ಆದರೆ ಇಂತಹ ವ್ಯಕ್ತಿಗಳು ಸಂಪೂರ್ಣವಾಗಿ ಡಿಪೆಂಡೆಂಟ್ ಪರ್ಸನಾಲಿಟಿಗಳಾಗೋಗ್ತಾರೆ. ಎಲ್ಲದಕ್ಕೂ ಅವ್ರ ಜೀವನ ಅನ್ನುವಂತಹ ಕಾನ್ಸೆಪ್ಟೇ ಇಲ್ಲದೆ ಎಲ್ಲದಕ್ಕೂ ಅವರಿಗೆ ಕೆಲಸ ಮಾಡೋಕ್ಕಾಗೋದಿಲ್ಲ, ದುಡ್ಡಿಗೆ ಇನ್ಯಾರನೋ ಕೇಳಬೇಕು, ಬರೀ ಕೇಳಿದ್ರೆ ಶುರುನಲ್ಲಿ ಕೊಡ್ತಾರೆ, ಆಮೇಲೆ ಪೀಡಿಸ್ಬೇಕು, ಕದಿಬೇಕು, ಅಥವಾ ಹಿಂಗೆ ಅವ್ರು ಒಂದೊಂದೇ ಹಂತ ಅವರು ಸಿಟ್ಟು ಮಾಡ್ತಾರೆ, ಜಗಳ ಮಾಡ್ತಾರೆ. ಶಿವಮೊಗ್ಗದ ಒಂದು ಕೇಸನ್ನ ನಾವು ಒಂದು ಮಾಧ್ಯಮದಲ್ಲಿ ನೋಡಿದ್ವಿ, ಬಹಳಷ್ಟು ಆಘಾತಕಾರಿ ವಿಷಯ. ಒಂದು ಹುಡುಗಿ, ಶಿವಮೊಗ್ಗದಲ್ಲಿ ನಾವು ಇಷ್ಟೊಂದು ಇದೆಯಾ ಅಂತ ನಾವು ಆಶ್ಚರ್ಯ ಪಡಬೇಕು. ಒಬ್ಬ ಹುಡುಗಿ ಒಂದು ಅಜ್ಜಿಯನ್ನ ಕೊಲೆ ಮಾಡಿದ್ಲು ದುಡ್ಡಿಗೋಸ್ಕರ. ಇದೇ ಕೇಸೆಲ್ಲ ಆಗಿತ್ತು, ಸಾಕಷ್ಟು ಪೇಪರ್ ಅಲ್ಲಿ ಎಲ್ಲ ಕಡೆನೂ ವೈರಲ್ ಆಗಿತ್ತು ಅದು ಆ ವಿಷಯ. ಅಜ್ಜಿಯನ್ನ ಕೊಲೆ ಮಾಡಿದ್ಲು, ಸ್ವಂತ ಮೊಮ್ಮಗಳು, ಅದು ಹುಡುಗಿ, ಟೀನೇಜ್ ಹುಡುಗಿ, ಮಾದಕ ದ್ರವ್ಯಕ್ಕಾಗಿ. ಸೊ ಇಂತಹ ಸಂದರ್ಭಗಳು ಕೂಡ ಎದುರಾಗುವ, ಎಷ್ಟು ಎಕ್ಸ್ಟ್ರೀಮ್ಗೆ, ಎಂತಹ ಹಂತಕ್ಕೆ ಇದು ತಲುಪಬಹುದು ಅನ್ನೋದಕ್ಕೆ ಬಹುಶಃ ಇದು ಉದಾಹರಣೆ ಅಂತ ಹೇಳ್ಬೋದು. ಹೀಗೆ ಬಹಳಷ್ಟು ಸಮಸ್ಯೆಗಳು ಅಥವಾ ಬಹಳಷ್ಟು ಪರಿಣಾಮಗಳು ಇದರಿಂದ ಆಗುತ್ತೆ ಅನ್ನೋದನ್ನ ಹೇಳ್ಬೋದು. ಆಗಲೇ ವೈದ್ಯರು ಹೇಳಿದಾಗೆ ಸಾಕಷ್ಟು ಮಾಹಿತಿಗಳನ್ನು ನಮಗೆ ಡ್ರಗ್ ಅಬ್ಯೂಸ್ ಬಗ್ಗೆ, ಮಾದಕ ದ್ರವ್ಯದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ತಿಳಿಸ್ತಾ ಇದ್ದಾರೆ. ಈಗಾಗಲೇ ಅದರ ಕಾರಣಗಳನ್ನು ಹೇಳಿದ್ದಾರೆ, ಅದಕ್ಕೆ ಪರಿಹಾರಗಳನ್ನು ನಮಗೆ ತಿಳಿಸ್ತಾ ಇದ್ದಾರೆ. ಮೇಡಮ್, ಇನ್ನು ಬಹಳ ಮುಖ್ಯವಾಗಿ ಇದಕ್ಕೆ ಪರಿಹಾರ ಕಂಡುಹಿಡಿಬೇಕಲ್ಲ, ಯಾವುದೇ ಒಂದು ಸಮಸ್ಯೆಗೆ ಒಂದು ಪರಿಹಾರ ಬೇಕೇ ಬೇಕು. ಹಾಗಾಗಿ ಅದು ಬಹಳ ಮುಖ್ಯ ನಮಗೆ, ವೀಕ್ಷಕರಿಗೆ. ಸಾಕಷ್ಟು ಜನ ನೋಡ್ತಾ ಇದ್ದಾರೆ, ಅದರಿಂದ ಹೊರಗೆ ಬರೋದು ಹೇಗಪ್ಪ ಅನ್ನೋದು ಗೊತ್ತಿರೋದಿಲ್ಲ. ಹೌದು, ಬಹಳ ಮುಖ್ಯವಾದ ಅಂಶ. ಇದಕ್ಕೆ ಏನು ಪರಿಹಾರ ಅನ್ನುವಂತಹದ್ದು. ಪರಿಹಾರ ಅನ್ನೋದನ್ನು ನೋಡಿದಾಗ ನಾವು 2 ಹಂತದಲ್ಲಿ ಇದನ್ನು ವಿಮರ್ಶೆ ಮಾಡಬೇಕಾಗತ್ತೆ. ಮೊದಲನೇದು ಪ್ರಿವೆಂಟಿವ್ ಆಸ್ಪೆಕ್ಟು, ಎರಡನೇದು ಕ್ಯೂರೇಟಿವ್ ಆಸ್ಪೆಕ್ಟು. ಅಂದರೆ ಒಬ್ಬ ವ್ಯಕ್ತಿ ಇನ್ನು ವ್ಯಸನಿ ಆಗಿಲ್ಲ, ಆತ ವ್ಯಸನಿ ಆಗದೇ ಇರೋ ಹಾಗೆ ತಡೆಗಟ್ಟೋದು ಹೇಗೆ ಅನ್ನುವಂತಹದ್ದು ಮೊದಲನೇದು. ಎರಡನೇದು, ವ್ಯಸನಿ ಆಗಿದ್ದಾನೆ, ಆತನನ್ನು ಅದರಿಂದ ಹೊರಗೆ ತೆಗೆದುಕೊಂಡು ಬರುವಂತಹದ್ದು ಹೇಗೆ ಅನ್ನುವಂಥದ್ದು. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಇದರ ಅಂಕಿ ಅಂಶವನ್ನು ನಾವು ನೋಡುವಂತಹ ಸಂದರ್ಭದಲ್ಲಿ 2001ನೇ ಇಸ್ವಿಯಲ್ಲಿ 732 ಲಕ್ಷ ಜನ ಭಾರತದಲ್ಲಿ ವ್ಯಸನಿಗಳಿದ್ರು ಅನ್ನುವಂತಹದ್ದು 2001ರಲ್ಲಿ. ಈಗ ಅದಕ್ಕಿಂತ ಸಾಕಷ್ಟು ಮುಂದೆ ಹೋಗಿದೆ. ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಹೇಳೋ ಹಾಗೆ ದಿನಕ್ಕೆ 10 ಜನ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಸ್ಥಿತಿಗೆ ಬಂದು ತಲುಪಿದೆ ಅಂತ ಹೇಳ್ಬೋದು. ಸೊ ಇಷ್ಟೆಲ್ಲ ಇರುವಾಗ ನಮ್ಮ ಮನೆಯಲ್ಲಿರುವಂತಹ ಮಕ್ಕಳು, ನಮ್ಮ ಮನೆಯಲ್ಲಿರುವಂತಹ ಯುವಕರು ಯಾರೋ ಮಾದಕ ದ್ರವ್ಯ ವ್ಯಸನಿ ಆಗೋದಿಲ್ಲ ಅಂತ ನಾವು ಅಂತ ನಾವು ಸುಲಭವಾಗಿ ತೆಗೆದುಕೊಳ್ಳೋದಕ್ಕೆ ಆಗೋದೇ ಇಲ್ಲ. ಯಾವಾಗ ಯಾರು ಬೇಕಿದ್ರೂ ವ್ಯಸನಿ ಆಗಬಹುದು ಅನ್ನುವಂತಹ ಸ್ಥಿತಿಯಲ್ಲಿ ಇದಿರೋದ್ರಿಂದಾಗಿ ಮೊದಲನೇದಾಗಿ ಏನು ಅಂತಂದರೆ ಪ್ರಿವೆಂಟಿವ್ ಆಸ್ಪೆಕ್ಟ್ಸ್. ನಮ್ಮ ಮಕ್ಕಳಿಗೆ ಸಣ್ಣ ವಯಸ್ಸಿನಿಂದನೂ ನಮ್ಮ ಮಕ್ಕಳಿಗೆ ಹೇಗೆ ಇದಕ್ಕೆ ತುತ್ತಾಗದೇ ಇರೋ ಹಾಗೆ, ನಮ್ಮ ಯುವಕರು ಹೇಗೆ ಇದಕ್ಕೆ ತುತ್ತಾಗದೇ ಇರೋ ಹಾಗೆ ಏನು ಮಾಡಬಹುದು ಅನ್ನುವಂಥದ್ದು. ಜೊತೆಗೆ ಸ್ವಲ್ಪ ಮಟ್ಟಿಗೆ ಏನೋ ತೆಗೆದುಕೊಳ್ತಾ ಇದ್ದಾರೆ, ಆದರೆ ಅದಿನ್ನೂ ವ್ಯಸನವಾಗಿ ಮಾರ್ಪಾಟ್ ಆಗಿಲ್ಲ ಅನ್ನುವಂತಹ ಹಂತದಲ್ಲಿ ಇರುವಂಥವ್ರು. ಯಾಕಂದರೆ ಮಾದಕ ದ್ರವ್ಯ ಅಂದ ತಕ್ಷಣಕ್ಕೆ ಹೆರಾಯಿನ್, ಕೊಕೈನ್ ಅದೇ ಬರುತ್ತೆ ಅಂತಲ್ಲ, ತಂಬಾಕು ಕೂಡ ಬರುತ್ತೆ, ಸಿಗರೇಟು ಕೂಡ ಬರುತ್ತೆ, ಹೌದು, ಆಲ್ಕೋಹಾಲ್ ಕೂಡ ಬರುತ್ತೆ. ಇಂತಹದೆಲ್ಲದೂ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ತೆಗೆದುಕೊಳ್ತಾ ಇದ್ದಾರೆ, ಆದರೆ ಪ್ರತಿ ದಿವಸ ಜಾಸ್ತಿ ಬೇಕು ಅಂತ ಅವರಿಗೆ ಅನ್ನಿಸ್ತಾ ಇದೆ, ಆದರೆ ಇನ್ನು ವ್ಯಸನಕ್ಕೆ ಅದು ಹೋಗಿಲ್ಲ. ಇಂತಹ ಸಂದರ್ಭದಲ್ಲಿ ಕೂಡ ಈ ಪ್ರಿವೆಂಟಿವ್ ಆಸ್ಪೆಕ್ಟ್ಸ್ ಅನ್ನುವಂತಹದ್ದು ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಮೊದಲನೇದಾಗಿ ಬರುವಂತಹದ್ದು ಪ್ರಿವೆಂಟಿವ್ ಆಸ್ಪೆಕ್ಟ್. ಎರಡನೇದಾಗಿ ಬರುವಂತಹದ್ದು ತಡೆಗಟ್ಟುವಿಕೆ, ಎರಡನೇದಾಗಿ ಬರುವಂತಹದ್ದು ಚಿಕಿತ್ಸೆ ಅಥವಾ ಕ್ಯೂರೇಟಿವ್ ಆಸ್ಪೆಕ್ಟ್. ಪ್ರಿವೆಂಟಿವ್ ಆಸ್ಪೆಕ್ಟ್ ಅಂತ ನೋಡಿದಾಗ ಮುಖ್ಯವಾಗಿ ಬೇಕಾಗಿರುವಂತಹದ್ದು 2 ಅಂಶ: ಮೈಂಡ್ ಮ್ಯಾನೇಜ್ಮೆಂಟ್ ಮತ್ತು ಬಿಹೇವಿಯರಲ್ ಮ್ಯಾನೇಜ್ಮೆಂಟ್. ಮೈಂಡ್ ಮ್ಯಾನೇಜ್ಮೆಂಟ್ ಅಂದರೆ ಮಾನಸಿಕ ನಿಗ್ರಹ ಅಥವಾ ಮನಸ್ಸಿನ ನಿಗ್ರಹ. ಬಿಹೇವಿಯರಲ್ ಮ್ಯಾನೇಜ್ಮೆಂಟ್ ಅಂತಂದರೆ ವರ್ತನೆಗಳ ನಿಗ್ರಹ. ಇವೆರಡು ಬಹಳ ಮುಖ್ಯ ಆಗ್ತಾ ಹೋಗುತ್ತೆ. ಮನೋನಿಗ್ರಹ ಅಂತಂದಾಗ ನಾವು ಹೇಗೆ ತೆಗೆದುಕೊಳ್ಬಹುದು? ನಾವು ಸಾಕಷ್ಟು ಕೇಳಿದ್ದೀವಿ, ಮನ ಏವ ಮನುಷ್ಯಾಣಂ ಕಾರಣ ಬಂದ ಮೋಕ್ಷಯೋಹೋ ಅನ್ನೋದಾಗಿ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಏನು ಮನ ಏವ ಮನುಷ್ಯಾಣಂ ಅಂತಂದರೆ, ಮನುಷ್ಯ ತನ್ನ ಮನಸ್ಸಿನಲ್ಲಿ ಬದುಕ್ತಾನೆ, ದೇಹ ಅನ್ನುವಂತಹದ್ದು ಕೇವಲ ಅದರ ಮಾಧ್ಯಮ ಅಂತ ಹೇಳಬಹುದು. ಹಾಗಾಗಿ ಮನಸ್ಸಿನ ನಿಗ್ರಹ, ಮನಸ್ಸನ್ನು ಸರಿಯಾಗಿ ಇಟ್ಕೊಂಡ್ವಿ ಅಂತಾದರೆ ಸಾಕಷ್ಟು ಸಮಸ್ಯೆಗಳಿಂದ ನಾವು ಹೊರಗೆ ಬರ್ಬೋದು. ಹಾಗೆ ನಮ್ಮ ವರ್ತನೆ ನಮ್ಮನ್ನು ಸಮಾಜಕ್ಕೆ ತೋರಿಸುವಂತಹದ್ದು, ನಮ್ಮ ಅಂತರ್ಮುಖೀಯ ಚಿಂತನೆಗಳು ಕೂಡ ನಮ್ಮ ವರ್ತನೆಯ ಮೇಲೆ ಅವಲಂಬಿತ ಆಗಿರುವಂತಹದ್ದು. ಹಾಗಾಗಿ ಈ ಬುದ್ಧಿ, ವಿವೇಕ ಎಲ್ಲವೂ ಕೂಡ ಕೆಲಸ ಮಾಡುವಂತಹದ್ದು ವರ್ತನೆ ಕೂಡ ಬಹಳ ಮುಖ್ಯ ಎಲ್ಲ ಕೆಲಸಗಳಿಗೆ. ಹಾಗಾಗಿ ವರ್ತನೆಯನ್ನು ನಾವು ಸರಿಯಾಗಿ ಇಟ್ಕೊಳ್ಳೋದು, ಇವೆರಡನ್ನು ಸರಿಯಾಗಿ ಇಟ್ಕೊಳ್ಳೋದಕ್ಕೆ ನಾವು ಏನೆಲ್ಲ ಮಾಡಬಹುದು ಅನ್ನುವಂತಹದನ್ನ ನೋಡಿದಾಗ, ಮೊದಲನೇದಾಗಿ ಒಂದು ಸರಿಯಾದಂತಹ ಜೀವನ ಶೈಲಿ ಬಹಳ ಮುಖ್ಯ ಆಗುತ್ತೆ. ಲೈಫ್ ಸ್ಟೈಲ್. ಹೌದು,
ಯಾಕಂದರೆ ಸಾಕಷ್ಟು ಹಂತದಲ್ಲಿ ನಾವು ನೋಡಿದ್ವಿ, ಇದು ಎಲ್ಲೋ ಸಮಸ್ಯೆ ಇರುತ್ತೆ, ಸಮಸ್ಯೆಯಿಂದ ಹೊರಗೆ ಬರೋದಕ್ಕಾಗಿ ಈ ಥರ ಮಾಡ್ತಾರೆ, ಏನೋ ಒತ್ತಡ ಇರುತ್ತೆ, ಒತ್ತಡದಿಂದ ಹೊರಗೆ ಬರೋದಕ್ಕಾಗಿ ವ್ಯಸನಿಗಳಾಗ್ತಾರೆ. ಇದೆಲ್ಲ ನೋಡಿದಾಗ ನಮ್ಗೆ ಏನು ಗೊತ್ತಾಗುತ್ತೆ ಅಂತಂದರೆ, ಮನಸ್ಸಿನ ಸ್ಥಿತಿ, ಮಾನಸಿಕ ಒತ್ತಡ ಇದು ಬಹಳ ಮುಖ್ಯವಾದ ಕಾರಣ ಆಗ್ತಾ ಇದೆ ವ್ಯಸನಕ್ಕೆ ಅನ್ನುವಂಥದ್ದು. ಹಾಗಾಗಿ ಮಾನಸಿಕ ಒತ್ತಡದಿಂದ ನಾವು ಹೊರಗೆ ಬರೋದಕ್ಕೆ ಏನೆಲ್ಲ ಮಾಡಬಹುದು ಅನ್ನುವಂತಹದನ್ನ ಮೊದಲು ನೋಡಬೇಕಾಗುತ್ತೆ. ಮಾನಸಿಕ ಒತ್ತಡದಿಂದ ಹೊರಗೆ ಬರಬೇಕು ಅನ್ನುವಂತಹ ಸಂದರ್ಭದಲ್ಲಿ ಮುಖ್ಯವಾಗಿ ಬರುವಂತಹದ್ದು ಒಂದು ಪ್ರಾಪರ್ ಲೈಫ್ ಸ್ಟೈಲ್. ನಮಗೆ ಸರಿಯಾದ ಜೀವನ ಶೈಲಿ ಇದ್ರೆ ಅರ್ಧಕ್ಕರ್ಧ ಮಾನಸಿಕ ಒತ್ತಡ ಬರೋದಿಲ್ಲ. ಒಂದು ಕರೆಕ್ಟ್ ಆದಂತಹ ಟೈಮ್ ಟೇಬಲ್, ನಾವು ಟೈಮ್ ಟೇಬಲ್ ಹಾಕ್ಕೊಂಡು ನಮ್ಮ ಟೈಮನ್ನು ಮ್ಯಾನೇಜ್ ಮಾಡುವಂತಹದ್ದು. ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಒಂದು ಮಾತಿದೆ, ಏನು ಅಂತಂದರೆ, ಒಂದು ಬ್ಯಾಂಕ್ ಅವರು ಅನೌನ್ಸ್ ಮಾಡ್ತಾರೆ ಅಂತ ಅನ್ಕೊಳ್ಳೋಣ, ಇವತ್ತು ನಿಮಗೆ ನಾವು ಇಷ್ಟು ದುಡ್ಡನ್ನು ಹಾಕ್ತೀವಿ ನಿಮ್ಮ ಅಕೌಂಟಿಗೆ, ಇನ್ಮೇಲಿಂದ ನಾವು ಫ್ರೀಯಾಗಿ ಇಷ್ಟು ದುಡ್ಡನ್ನು ಹಾಕ್ತೀವಿ. ಆದರೆ ಒಂದು ಕಂಡೀಷನ್, 24,000 ಫ್ರೀಯಾಗಿ ಹಾಕ್ತೀವಿ. ಆದರೆ ಒಂದು ಕಂಡೀಷನ್, ಏನು ಕಂಡೀಷನು? ಅದಕ್ಕೆ ನಿಮಗೆ ಅವತ್ತಿನ ದಿವಸ ಮಾತ್ರ ಟೈಮ್, ಅವತ್ತು ಮುಗಿಯೋದ್ರೊಳಗೆ ಅದನ್ನು ಖಾಲಿ ಮಾಡಬೇಕು. ಇಲ್ಲ ಅಂತಂದ್ರೆ ಅದು ಮುಂದಿನ ದಿವಸಕ್ಕೆ ಅದು ಕ್ಯಾರಿ ಫಾರ್ವರ್ಡ್ ಆಗಲ್ಲ ಅಂತ ಯಾವ್ದಾದ್ರು ಒಂದು ಬ್ಯಾಂಕ್ ಅವರು ಅನೌನ್ಸ್ ಮಾಡಿದ್ರು ಅಂತ ಇಟ್ಕೊಳ್ಳೋಣ. ಅವಾಗ ಅವರು 24,000 ನಮ್ಮ ಅಕೌಂಟಿಗೆ ನಾಳೆ ಬಂತು. ಆಗ ನಾವು ಏನು ಮಾಡ್ತೀವಿ? ಅದನ್ನ ಆದಷ್ಟು ಬೇಗ ಕರೆಕ್ಟಾಗಿ ಉಪಯೋಗ ಪಡಿಸ್ಕೋಬೇಕು, ಸರಿಯಾಗಿ ಖರ್ಚು ಮಾಡಬೇಕು. ಖರ್ಚು ಮಾಡಿಲ್ಲ ಅಂದ್ರೆ ನಾಳೆ ಕಳೆದು ಹೋಗುತ್ತೆ. ಈ ದುಡ್ಡನ್ನ ಕಳೆಯೋದಕ್ಕೆ ಬಿಡಬಾರ್ದು ಅಂತ ಅಂದ್ಬಿಟ್ಟು ಎಷ್ಟು ಪ್ರಾಪರ್ ಆಗಿ ನಾವು ಅದನ್ನ ಮ್ಯಾನೇಜ್ ಮಾಡ್ತೀವಿ. ನಮ್ಮ ಟೈಮ್ ಕೂಡ ಹಾಗೇನೆ, 24 ಗಂಟೆ ನಮ್ಗೆ ಇವತ್ತಿದೆ, ನಾಳೆಗೆ ಅದು ಸಿಗೋದಿಲ್ಲ ಮತ್ತೆ. ಸೊ ನಾಳೆಗೆ ಈ ಬೇಕು ಅಂತಂದ್ರೂ ನೆನ್ನೆ ನಮ್ಗೆ ಇವತ್ತು ಸಿಗೋದಿಲ್ಲ, ಇವತ್ತು ನಾಳೆಗೆ ಸಿಗೋದಿಲ್ಲ. ನಾವು ಏನೇ ಪ್ಲ್ಯಾನ್ ಅದಕ್ಕಾಗಿ ನಮ್ಮ ಈ ಟೈಮ್ ಏನಿದೆ, ನಮ್ಮ ಸಮಯ ಏನಿದೆ, ಇದನ್ನು ಸರಿಯಾಗಿ ನಿರ್ವಹಿಸಿ ಸರಿಯಾಗಿ ಒಂದು ಪ್ಲ್ಯಾನ್ ಮಾಡಿದಾಗ ಮಾತ್ರ ನಾವು ಜೀವನದಲ್ಲಿ ಖುಷಿಯಾಗಿ ಸಂತೃಪ್ತಿಯಿಂದ, ನಾಳೆ ಏನು ಮಾಡಿದೆ ನಾನು ಅಂತ ನೋಡಿದಾಗ ನಾನು ಏನೂ ಮಾಡಲಿಲ್ಲ ಅನ್ನುವಂತಹದ್ದು ಬರಬಾರ್ದು. ಆ ರೀತಿಯಾದಂತಹ ಸಂತೃಪ್ತ ಜೀವನವನ್ನು ನಡೆಸೋದಕ್ಕೆ ಸಾಧ್ಯ ಅಂತ ಹೇಳ್ಬೋದು. ಹಾಗಾಗಿ ಒಂದು ಸರಿಯಾದಂತಹ ಟೈಮ್ ಮ್ಯಾನೇಜ್ಮೆಂಟ್ ಬಹಳ ಮುಖ್ಯ ಆಗುತ್ತೆ. ಟೈಮ್ ಮ್ಯಾನೇಜ್ಮೆಂಟನ್ನು ಇಟ್ಕೋಬೇಕು. ಈಗ ಯಾವುದೋ ಒಂದು ಮಗುಗೆ ಓದೋದೇ ಇಲ್ಲ, ಅಥವಾ ಒಂದು ಕಾಲೇಜ್ ಹುಡುಗ ಅಂತ ಅಂದ್ಕೊಳ್ಳೋಣ, ಆತ ಓದ್ತಾನೆ ಇಲ್ಲ ಅಂತ ಅಂದ್ಕೊಳ್ಳೋಣ. ಕೊನೆಯದಾಗಿ ಅವನಿಗೆ ಎಕ್ಸಾಮ್ ಬಂದಾಗ ಎಕ್ಸಾಮ್ ಹಿಂದಿನ 15 ದಿವಸಗಳು ಅಥವಾ 1 ವಾರ ಎಷ್ಟು ಟೆನ್ಷನ್ ಆಗುತ್ತೆ, ಅವನಿಗೆ ಎಷ್ಟು ಒತ್ತಡ ಆಗುತ್ತೆ. ಅವಾಗೇನು, ಅಯ್ಯೋ ಈ ಒತ್ತಡದಿಂದ ಹೊರಗೆ ಬರೋದಕ್ಕೆ ಏನೋ ಮಾಡೋಣ, ಇವತ್ತೊಂದು ದಿವಸ ಹೋಗಿ ಒಂದು ಪೆಗ್ ಕುಡ್ಕೊಂಬರ್ತೀನಿ ಅನ್ನೋ ಸ್ಥಿತಿಗೆ ಬರ್ತಾನೆ ಅವನು. ಸೊ ಹಾಗಾಗಿ ಅಂತಹ ಒತ್ತಡವನ್ನು ಬಿಟ್ಟು ಸರಿಯಾದಂತಹ ಒಂದು ಟೈಮ್ ಟೇಬಲ್ನ ಹಾಕ್ಕೋಬೇಕು. ಅಥವಾ ಈ ಕೆಲಸಕ್ಕೆ ಹೋಗುವಂಥವ್ರು ಅಂತ ಇಟ್ಕೊಳ್ಳೋಣ, ಅದೇ ಈ ಮುಂಚೆನೇ ಮಾತಾಡ್ತಾ ಇದ್ದಂಗೆ ತುಂಬ ಲೇಟಾಗಿ ಎದ್ದು ಅಥವಾ ಎಲ್ಲೋ ತುಂಬ ಲೇಟಾಗಿ ಹೋಗುವಂತಹದ್ದು, ಇಂಥದ್ರಿಂದೆಲ್ಲ ಏನಾಗುತ್ತೆ, ಒತ್ತಡ ಜಾಸ್ತಿ ಆಗುವಂಥದ್ದು. ಅಂಥದ್ದನ್ನು ಸಾಕಷ್ಟು ಕಡಿಮೆ ಮಾಡಬೇಕು. ಒಳ್ಳೆ ಹ್ಯಾಬಿಟ್ಸ್ನ ಬೆಳೆಸ್ಕೋಬೇಕು. ಜೊತೆಗೆ ಎರಡನೇದಾಗಿ ಏನು ಅಂತಂದರೆ, ಒಂದು ಗೋಲ್ ಸೆಟ್ಟಿಂಗ್. ಇದು ತುಂಬ ಮುಖ್ಯ ಆಗುತ್ತೆ. ಸಾಕಷ್ಟು ಜನ ಟೀನೇಜರ್ಸ್ಗೆ ಅಥವಾ ಯುವಕರಿಗೆ ನಿನ್ನ ಜೀವನದ ಗುರಿ ಏನು ಅಂತ ಕೇಳಿದ್ರೆ ಹೆಚ್ಚಾಗಿ ಅವ್ರಿಗೆ ಉತ್ತರ ಕೊಡೋದಕ್ಕೆ ಕೆಲವೊಬ್ಬರಿಗೆ ಬರ್ತಾ ಇರೋದಿಲ್ಲ. ಹಾಗಾಗಿ ನಾನು ಏನಾಗಬೇಕು, ಅದಕ್ಕೆ ನಾನು ಏನು ಮಾಡಬೇಕು, ಶಾರ್ಟ್ ಟರ್ಮ್ ಗೋಲು, ಲಾಂಗ್ ಟರ್ಮ್ ಗೋಲು. ನಾನು 10 ವರ್ಷದಲ್ಲಿ ನಾನೇನಾಗಬೇಕು, ಅದಕ್ಕೆ ಈ ವರ್ಷ ನಾನೇನು ಮಾಡಬೇಕು, 10 ವರ್ಷದ ನಂತರ ನಾನು ಈ ವ್ಯಕ್ತಿ ಆಗೋದಕ್ಕೆ ಈ ವರ್ಷ ನಾನೇನು ಮಾಡಬೇಕು, ಈ ವರ್ಷ ನಾನು ಈ ವ್ಯಕ್ತಿ ಆಗೋದಕ್ಕೆ ಈ ತಿಂಗಳು ನಾನೇನು ಮಾಡಬೇಕು, ಈ ದಿನ ನಾನೇನು ಮಾಡಬೇಕು. ಹೀಗೆ ಶಾರ್ಟ್ ಟರ್ಮ್ ಮತ್ತು ಲಾಂಗ್ ಟರ್ಮ್ ಗೋಲನ್ನು ಸರಿಯಾಗಿ ಹಾಕಿಟ್ಕೊಂಡು ಅದಕ್ಕೆ ತಕ್ಕಂತೆ ಮುಂದೆ ನಡೆಯುವಂತಹದನ್ನ ಚಿಕ್ಕ ಮಕ್ಕಳಿಂದ, ಈಗ ಇದನ್ನು ನಾವು ಯಾವಾಗಿಂದ ಕಲಿಸ್ಬೇಕು ಅಂದರೆ, 1ನೇ ಕ್ಲಾಸಿಗೆ ಹೋಗೋ ಮಗುವಿನಿಂದ ಹಿಡಿದು ನಿನಗೆ ಈಗ 1ನೇ ಕ್ಲಾಸಲ್ಲಿ ನಿನಗೆ ಬಟ್ಟೆನ ತೊಳೆಯೋಕ್ಕೆ ಹಾಕ್ಬೋದು ಅಷ್ಟೇ, ತೊಗೊಂಡು ಹೋಗಿ ತೊಳೆಯೋಕ್ಕೆ ಹಾಕೋದನ್ನು ಕಲಿಸ್ಬೇಕು. ಆಮೇಲೆ ಇನ್ಯಾವುದೋ 5ನೇ ಕ್ಲಾಸಲ್ಲಿ ತೊಳೆದಿರೋ ಬಟ್ಟೆನ ತೆಗೆದು ಮಡಚಿ ಒಳಗಡೆ ಇಟ್ಕೊಳ್ಳೋದನ್ನು ಕಲಿಸ್ಬೇಕು. ಹೀಗೆ ಸಣ್ಣ ಸಣ್ಣ ವಿಷಯದಿಂದ, ಗೋಲ್ ಸೆಟ್ಟಿಂಗ್ ಅಂದ ತಕ್ಷಣಕ್ಕೆ ನಾನು ಏನಾಗಬೇಕು ಅಷ್ಟೇ ಅಲ್ಲ, ಸಣ್ಣದ್ರಿಂದ ಪ್ರತಿನಿತ್ಯದ ಇದರಿಂದ ಅದರಿಂದ ಏನಾಗುತ್ತೆ ಅಂದರೆ ನಿಧಾನಕ್ಕೆ ಜವಾಬ್ದಾರಿ ಬೆಳೀತಾ ಹೋಗುತ್ತೆ. ಯಾವ ವ್ಯಕ್ತಿ ಜವಾಬ್ದಾರಿಯಿಂದ ಇರ್ತಾನೋ, ರೆಸ್ಪಾನ್ಸಿಬಲ್ ಪರ್ಸನ್ ಆಗಿರ್ತಾನೋ, ಆಗ ಇಂತಹದ್ದಕ್ಕೆ ಮಾರು ಹೋಗುವಂತಹ ಸ್ಥಿತಿ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಸೊ ಇಂತಹದ್ದನ್ನು ಇದು ಮಾಡಬೇಕಾಗುತ್ತೆ. ಇದೆಲ್ಲ ಬಿಹೇವಿಯರಲ್ ಮ್ಯಾನೇಜ್ಮೆಂಟಲ್ಲಿ ಬರುವಂತಹದ್ದು. ಜೊತೆಗೆ ಸರಿಯಾದಂತಹ ಒಳ್ಳೆ ಆರೋಗ್ಯವನ್ನು ಕಾಪಾಡುವಂತಹ ಆಹಾರ. ಈಗ ಏನಾಗಿದೆ, ಎಲ್ಲ ಕಡೆನೂ ತುಂಬ ಸ್ಟೇಲ್ ಫುಡ್ಡು, ಜಂಕ್ ಫುಡ್ಡು ಎಲ್ಲ ಇಂಥದ್ರಿಂದನೇ ಒಂಥರ ವ್ಯಕ್ತಿಗಳಿಗೆ ನಾವು ಏನು ತಿಂತೀವೋ ಅದರಿಂದನೇ ನಾವು ಆಗಿರುವಂತಹದ್ದು. ಚಾಂದೋಗ್ಯ ಉಪನಿಷತ್ತಿನಲ್ಲಿ ಹೇಳ್ತಾರೆ, ನಾವು ಏನು ತಿಂತೀವೋ ಅದರದ್ದು ಸ್ಥೂಲ ಭಾಗ ಮಲವಾಗಿ ಹೋಗುತ್ತೆ, ಮಧ್ಯಮ ಭಾಗ ನಮ್ಮ ದೇಹದ ಅಂಗಾಂಗಗಳು ಅಥವಾ ಎಲ್ಲದಕ್ಕೆ ಶಕ್ತಿಯನ್ನು ತುಂಬುತ್ತೆ, ಸೂಕ್ಷ್ಮ ಭಾಗ ಏನಿದೆ ಅದು ನಮ್ಮ ಮನಸ್ಸಿಗೆ ಹೋಗುತ್ತೆ ಅಂತ. ಹಾಗಾಗಿಯೇ ರಾಜಸಿಕ ಆಹಾರ, ತಾಮಸಿಕ ಆಹಾರ, ಸಾತ್ವಿಕ ಆಹಾರ ಇಂಥವೆಲ್ಲ ಬಂದಿರುವಂತಹದ್ದು.
ಸ್ವಲ್ಪ ಮಟ್ಟಿಗಾದರೂ ನಾವು ಇಂತಹ ತಾಮಸಿಕ ಆಹಾರವನ್ನು, ರಾಜಸಿಕ ಆಹಾರವನ್ನು ತ್ಯಜಿಸಿ ದಿನನಿತ್ಯದ ಎಲ್ಲೋ ನಾವು ಏನು ತಿಂದೆ ನೀವು ಸನ್ಯಾಸಿಗಳಾಗಿರಿ ಅಂತ ಹೇಳೋದಕ್ಕಾಗೋದಿಲ್ಲ. ಎಲ್ಲೋ ಒಂದೊಂದು ದಿವಸ ತಿನ್ನಿ, ಪ್ರತಿನಿತ್ಯದ ಆಹಾರ ಅದೇ ಆಗಿರುವಂತಹದ್ದು ಬೇಡ ಅನ್ನುವಂತಹದ್ದು, ಇಂತಹದನ್ನ ಇಟ್ಕೋಬೇಕು. ಒಬ್ಬ ಕಾಲರ್ ಇದ್ದಾರೆ. ನಮಸ್ತೆ. ನಮಸ್ಕಾರ ಸರ್. ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಆನಂದ್ ಅಂತೇಳಿ. ಎಲ್ಲಿಂದ ಮಾತಾಡ್ತಿದ್ದೀರಾ ಸರ್? ಸರ್ ಶಿವಮೊಗ್ಗ. ಆನಂದ್ ಅವ್ರು ಏನ್ ಮಾಡ್ತಾ ಇದ್ದೀರಾ ಸರ್? ನಮ್ದು ಟೈಲರಿಂಗ್ ಕೆಲಸ ಮಾಡ್ತೀವಿ. ನಿಮ್ಮ ಆತ್ಮೀಯ ನಾವು ಸಂಜೆ 5 ಗಂಟೆ ಪ್ರೋಗ್ರಾಮ್ ಬರುತ್ತಲ್ಲ, ಅದಕ್ಕೆ ಕಾಲ್ ಮಾತಾಡ್ತೀನಿ ನಾನು. ಡೇ ಲೆವೆಲ್ ಮಾತಾಡ್ತಾ ಇರ್ತೀರಾ? ಬಹಳ ಸಂತೋಷ. ನಮ್ಮ ಟಿವಿ ಅಭಿಮಾನಿಗಳು ನೀವು ಹಾಗಾದ್ರೆ. ಅಭಿಮಾನಿಗಳು ಸರ್. ಖಂಡಿತ ನಮ್ಮಲ್ಲಿ ಎಲ್ಲಾ ಕಾರ್ಯಕ್ರಮಗಳು ಬರ್ತಾ ಇರ್ತವೆ, ಪ್ರತಿದಿನ ವಾಚ್ ಮಾಡಿ. ಇವಾಗ ಡಾಕ್ಟರ್ ಪ್ರಕೃತಿ ಮಂಚಾಲೆ ಅವರಿದ್ದಾರೆ, ಮಾದಕ ವಸ್ತುಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ನಿಮ್ಮ ಸಮಸ್ಯೆ ಏನಿದ್ರೆ ಕೇಳಿ. ನಮಸ್ತೆ ಆನಂದ್ ಅವರೇ. ಸರ್ ಹೇಳಿ. ಹಲೋ. ಕರೆ ಕಟ್ಟಾಯ್ತು ಅಂತ ಕಾಣಿಸ್ತದೆ. ಹಲೋ ಸರ್. ಇಲ್ಲ ಲೈನ್ ಸಿಕ್ತು. ಹೇಳಿ. ಡಾಕ್ಟರ್ಗೆ ನಮಸ್ತೆ. ನಮಸ್ತೆ ಸರ್, ಆನಂದ್ ಅವರೇ ಹೇಳಿ. ಮೇಡಮ್, ಏನ್ ಗೊತ್ತಾ ನಮ್ದು ಪ್ರಶ್ನೆ, ಇವಾಗ ಡ್ರಿಂಕ್ಸ್ ಮಾಡೋರು BP ಏನಾದ್ರು ಇತ್ತು ಅಂದ್ರೆ ಕುಡ್ದಾಗ ಅಕಸ್ಮಾತ್ ಅವ ಟ್ಯಾಬ್ಲೆಟ್ ತಗೊಳ್ಬೇಕು, ಎಷ್ಟು ಗಂಟೆ ಡಿಫ್ರೆನ್ಸ್ ಇರ್ಬೇಕು? ಆಕ್ಚುಲಿ ಹೇಳಬೇಕು ಅಂತಂದ್ರೆ, ನೀವು BP ಇದ್ದಂಥವ್ರು ಅಥವಾ ಯಾವುದೇ ಆ ರೀತಿಯಾದಂತಹ ಸಮಸ್ಯೆ ಇದ್ದಂಥವರು ಕುಡಿಯುವಂತಹದ್ದು ಖಂಡಿತವಾಗ್ಲೂ ಒಳ್ಳೇದಲ್ಲ. ಯಾಕಂದ್ರೆ ಆಲ್ಕೋಹಾಲ್ ಅನ್ನುವಂತಹದ್ದನ್ನ ನಾವು ಆಯುರ್ವೇದದಲ್ಲಿ ಏನ್ ಹೇಳ್ತೀವಿ ಅಂತಂದ್ರೆ, ಅದಕ್ಕೆ ವಿಕಾಸಿ ಗುಣ ಇದೆ ಅನ್ನುವಂಥದ್ದು. ಅಂದ್ರೆ ತಕ್ಷಣಕ್ಕೆ ಅದು ರಕ್ತಕ್ಕೆ ಸೇರುವಂತಹ ಗುಣ. ಈಗ ನಾವೇನೋ ಅನ್ನ ಊಟ ಮಾಡಿದ್ವಿ ಅಂತ ಅನ್ಕೊಳ್ಳೋಣ, ಅನ್ನ ರಕ್ತಕ್ಕೆ ಸೇರಕ್ಕೆ ಎಷ್ಟು ಹೊತ್ತು ಬೇಕೋ ಅದಕ್ಕಿಂತ ಬೇಗ ಈ ಆಲ್ಕೋಹಾಲ್ ಅನ್ನುವಂಥದ್ದು ರಕ್ತಕ್ಕೆ ಸೇರುತ್ತೆ ಅನ್ನುವಂತಹದ್ದನ್ನ ನಾವು ಹೇಳ್ತೀವಿ. ಹಾಗಾಗಿ ಆದಷ್ಟು ಈ BP ಇರುವಂತವ್ರು ಆಲ್ರೆಡಿ ಅದ್ರ BPಯ ಹೆಸರೇ ರಕ್ತದೊತ್ತಡ, ಹೈಪರ್ ಟೆನ್ಷನ್ ಅಲ್ವಾ. ಆಲ್ರೆಡಿ ಹಂಗಿರುವಾಗ ಇಂತಹ ದ್ರವ್ಯಗಳು BP ಇರುವಂತವ್ರಿಗೆ ಸಾಕಷ್ಟು ರೀತಿಯಾದಂತಹ ಪರಿಣಾಮವನ್ನ ಬೀರುತ್ತೆ, ದುಷ್ಪರಿಣಾಮಗಳನ್ನ ಬೀರುತ್ತೆ. ಹಾಗಾಗಿ ಇದನ್ನ ತೆಗೆದುಕೊಳ್ಳುವಂತಹದ್ದು ಯಾವ ಕಾರಣಕ್ಕೂ ಒಳ್ಳೇದಲ್ಲ ಅನ್ನೋದನ್ನ ಹೇಳ್ಬೋದು. ನೀವು ಇದನ್ನ ತೆಗೆದುಕೊಂಡು ಮಾತ್ರೆ ತೆಗೆದುಕೊಳ್ಳೋದಕ್ಕೆ ಇಂತಿಷ್ಟೇ ಹೊತ್ತು ಅಂತ ಏನೂ ಇಲ್ಲ, ಇಷ್ಟು ಹೊತ್ತು ಆಗ್ಲೇಬೇಕು ಅನ್ನುವಂತಹದ್ದು ಏನೂ ಇಲ್ಲ. ನೀವು ನಾರ್ಮಲ್ ಆಗಿ ಊಟ ಮಾಡಿ ಎಷ್ಟು ಹೊತ್ತಿಗೆ ಮಾತ್ರೆನ ತೆಗೆದುಕೊಳ್ತೀರೋ ಅಷ್ಟು ಹೊತ್ತಿಗೆ ತೆಗೆದುಕೊಳ್ಬಹುದು. ಆದ್ರೆ ಆಲ್ಕೋಹಾಲ್ ಸೇವನೆನೇ ಒಳ್ಳೇದಲ್ಲ ಅನ್ನುವಂತಹದ್ದು ಇನ್ನೂ ಮುಖ್ಯವಾಗಿ ಬರುವಂತಹದ್ದು. ಖಂಡಿತ ಮೇಡಮ್, ಒಳ್ಳೆಯದು ಹೇಳಿದ್ದೀರ ನಮಗೆ. ಖಂಡಿತ ಇದನ್ನ ಮಾಡ್ತೀವಿ ಮೇಡಮ್. ಥ್ಯಾಂಕ್ ಯು. ಓಕೆ ಆನಂದ್ ಅವರೇ, ಕರೆ ಮಾಡೋದಕ್ಕೆ ಮತ್ತೊಮ್ಮೆ ಧನ್ಯವಾದಗಳನ್ನ ನಾವು ತಿಳಿಸ್ತಾ ಇದೀವಿ. ಮೇಡಮ್, ಅದೇ ಪರಿಹಾರದ ಬಗ್ಗೆ ಮಾತಾಡ್ತಾ ಇದ್ವಿ. ಮೊದಲನೇದಾಗಿ ಆಹಾರವನ್ನ ನೋಡಿದ್ವಿ. ಎರಡನೇದಾಗಿ ನೋಡುವಂತಹದ್ದು ವಿಹಾರ ಅಂತಂದ್ರೆ ನಮ್ಮ ಲೈಫ್ ಸ್ಟೈಲ್ ಅಥವಾ ನಮ್ಮ ಪ್ರತಿನಿತ್ಯದ ಚಟುವಟಿಕೆಗಳು ಹೇಗಿರಬೇಕು ಅನ್ನುವಂಥದ್ದು. ಒಂದಷ್ಟು ಎಕ್ಸಸೈಸನ್ನ ರೂಢಿ ಮಾಡ್ಕೋಬೇಕು. ಎಕ್ಸಸೈಸ್ ಕೂಡ ಒಂದು ನಮ್ಮ ಮನಸ್ಸಿನ ಟೆನ್ಷನನ್ನು ಅಥವಾ ದುಃಖವನ್ನು ಏನನ್ನ ವೆಂಟ್ ಮಾಡೋದಕ್ಕೆ ಅದು ಕೂಡ ಒಂದು ಮಾಧ್ಯಮ ಅನ್ನೋದಾಗಿ ಹೇಳ್ತಾರೆ. ಎಷ್ಟೋ ಜನ ನಾವು ಈ ಸ್ಪೋರ್ಟ್ಸ್ಮನ್ಗಳನ್ನೆಲ್ಲ ನೋಡ್ತಾ ಇರ್ತೀವಿ, ಅವರು ಎಕ್ಸಸೈಸ್ ಮಾಡಿ ಎಷ್ಟು ನೀಟಾಗಿ ವೆಂಟ್ ಔಟ್ ಮಾಡಿ ಅದಾದಮೇಲೆ ಇದಕ್ಕೆ ವಾರ್ಮ್ ಅಪ್ ಮಾಡಿ ಹೋಗುವಂತಹದ್ದು. ಈ ರೀತಿಯಾಗಿ ಅಂದರೆ ಅದು ನಮಗೊಂದು ಗೋಲನ್ನು ಇಟ್ಕೊಳ್ಳೋದಕ್ಕೆ ಅಥವಾ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಅದು ಬಹಳ ಸಹಕಾರಿಯಾಗಿರುತ್ತೆ. ಜೊತೆಗೆ ನಾವು ಕಾರ್ಯಚಟುವಟಿಕೆಯಿಂದ ಲವಲವಿಕೆಯಿಂದ ಇರೋದಕ್ಕೆ ಕೂಡ ಸಹಾಯ ಮಾಡುತ್ತೆ. ಹಾಗಾಗಿ ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಒಂದು ಸರಿಯಾದಂತಹ ಎಕ್ಸಸೈಸನ್ನು ಇಟ್ಕೊಳ್ಳುವಂಥದ್ದು. ಜೊತೆಗೆ ಗೋಲ್ ಸೆಟ್ಟಿಂಗ್ ಬಗ್ಗೆ ಈಗ ಆಲ್ರೆಡಿ ಮಾತಾಡ್ತಾ ಇದ್ವಿ. ಇನ್ನೊಂದು ಮುಖ್ಯವಾಗಿ ಬರುವಂತಹದ್ದು ಆರ್ಗನೈಸ್ಡ್ ಆಗಿ ಇರಬೇಕು. ಅಂದರೆ ಈಗ ಇದು ಅಷ್ಟೇ, ಸಣ್ಣ ಮಕ್ಕಳಿಂದ ಕಲಿಸುವಂತಹದ್ದು. ಕೆಲವೊಂದು ಚಿಕ್ಕ ಮಕ್ಕಳು ಬಂದ ತಕ್ಷಣಕ್ಕೇನೋ ನಾವು ನೋಡ್ತೀವಿ, ಒಂದು ಶೂಸ್ ನಾ ಕಡೆ ಬಿಸಾಕುತ್ತೆ, ಇನ್ನೊಂದು ಶೂಸ್ ನೀ ಕಡೆ ಬಿಸಾಕುತ್ತೆ, ಬಟ್ಟೆ ನೀನೆಲ್ಲೋ ಬಿಸಾಕ್ತಾರೆ, ಬ್ಯಾಗ್ ನೀನೆಲ್ಲೋ ಬಿಸಾಕ್ತಾರೆ. ಸೊ ತುಂಬ ಸಣ್ಣ ಮಗುಗೆ ದಟ್ ಈಸ್ ಫೈನ್. ಆದರೆ 7ನೇ ಕ್ಲಾಸಿಗೆ ಬಂದ್ಮೇಲೂ ಮಗು ಹಾಗೆ ಮಾಡ್ತಾ ಇದೆ, 8ನೇ ಕ್ಲಾಸಿಗೆ ಬಂದ್ಮೇಲೂ ಹಾಗೆ ಮಾಡ್ತಾ ಇದೆ. ಹೌದು. ಸೊ ಅದೇನು ಅಂತಂದರೆ, ಒಂದು ನನ್ನ ವಸ್ತುಗಳನ್ನು, ನನ್ನ ವಿಷಯಗಳನ್ನು, ನನ್ನ ಜವಾಬ್ದಾರಿಗಳನ್ನು ನಾನು ಆರ್ಗನೈಸ್ ಮಾಡಿಕೊಳ್ಳುವಂತಹ, ಮೊದಲು ಚಿಕ್ಕವರಿದ್ದಾಗ ವಸ್ತು, ದೊಡ್ಡವರಾದ ವಿಷಯ ಮತ್ತು ನನ್ನ ಜವಾಬ್ದಾರಿಗಳು, ಇದನ್ನು ಆರ್ಗನೈಸ್ ಮಾಡಿಕೊಳ್ಳುವಂತಹದ್ದನ್ನು ಸಣ್ಣ ಮಕ್ಕಳಿಂದನೇ ನಾವು ಅದನ್ನು ಕಲಿಸ್ತಾ ಬರಬೇಕು, ರೂಢಿ ಮಾಡಿಸ್ತಾ ಬರಬೇಕು. ಹಾಗೆ ನಾವು ಆರ್ಗನೈಸ್ ಆಗಿದ್ದಾಗ ನಾವು ದಿನ ಏನು ಮಾಡಬೇಕು, ಒಟ್ಟಾರೆ ಹೇಳಬೇಕು ಅಂದರೆ ತುಂಬ ರೆಸ್ಪಾನ್ಸಿಬಲ್ ಆಗಿರೋದಕ್ಕೆ ನಾವು ಏನೇನು ಬೇಕೋ ಅದನ್ನು ಸಣ್ಣ ವಯಸ್ಸಿನಿಂದ, ಟೀನೇಜ್ನಿಂದ, ಯುವಕರಿಂದ ಪ್ರತಿ ಹಂತದಲ್ಲೂ ಯಾವ್ಯಾವುದು ಬೇಕು, ಹೇಗೆ ಬೇಕು ಅದನ್ನು ನಾವು ಮುಂದುವರಿಸ್ತಾ ಹೋಗಬೇಕು ಅನ್ನುವಂತಹದ್ದು. ಇದೆಲ್ಲವೂ ಬಹಳ ಮುಖ್ಯ ಆಗುತ್ತೆ.
ಪ್ರಿವೆಂಟಿವ್ ಆಸ್ಪೆಕ್ಟಲ್ಲಿ. ನಂತರದಲ್ಲಿ ಬರುವಂತಹದ್ದು ಕೆಥಾರ್ಸಿಸ್ ಅಂತ ಹೇಳ್ತೀವಿ. ಕೆಥಾರ್ಸಿಸ್ ಅಂತಂದರೆ ವೆಂಟಿಲೇಷನ್. ಅಂದರೆ ಏನೋ ಇಷ್ಟೆಲ್ಲ ಆದಮೇಲೂ ಜೀವನ ತುಂಬ ಸರಿಯಾಗಿದ್ಬಿಡುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಏನೋ ಸಮಸ್ಯೆ ಬರ್ಬೋದು, ಏನೋ ಟೆನ್ಷನ್ ಬರ್ಬೋದು, ಏನೋ ಒತ್ತಡ ಬರ್ಬೋದು, ನೂರೆಂಟು ಸಮಸ್ಯೆಗಳು ಇದ್ದೇ ಇರುತ್ತೆ. ನಾನು ಇಷ್ಟೆಲ್ಲ ನಾನು ಟೈಮ್ ಮ್ಯಾನೇಜ್ ಮಾಡ್ತಾ ಇದ್ದೀನಿ, ನನಗೆ ಊಟ ಚೆನ್ನಾಗಿ ಮಾಡ್ತಾ ಇದ್ದೀನಿ, ನಿದ್ದೆ ಚೆನ್ನಾಗಿ ಮಾಡ್ತಾ ಇದ್ದೀನಿ, ಎಕ್ಸಸೈಸ್ ಚೆನ್ನಾಗಿ ಮಾಡ್ತಾ ಇದ್ದೀನಿ ಅಂದ ಮಾತ್ರಕ್ಕೆ ಸಮಸ್ಯೆಗಳು ಜೀವನದಲ್ಲಿ ಬರೋದಿಲ್ಲ ಅಂತೇನೂ ಇಲ್ಲ. ಇಷ್ಟೆಲ್ಲ ಆರ್ಗನೈಸ್ಡ್ ಆಗಿ ಇದ್ದ ಮೇಲೆ ಕೂಡ ಸಮಸ್ಯೆಗಳು ಬರಬಹುದು. ಆ ರೀತಿಯಾದಂತಹ ಸಮಸ್ಯೆಗಳು ಬಂದಾಗ ಏನು ಮಾಡಬೇಕು ಅನ್ನುವಂತಹದ್ದು ಮುಂದಿನ ಹಂತದ್ದು. ಆಗ ಏನು ಮಾಡಬೇಕು ಅಂತಂದರೆ ಮುಖ್ಯವಾಗಿ ಬರುವಂತಹದ್ದು ಕೆಥಾರ್ಸಿಸ್ ಅಂತ ಹೇಳ್ತೀವಿ, ಅಥವಾ ವೆಂಟಿಲೇಷನ್. ಅಂದರೆ ನಮ್ಮ ಮನಸ್ಸಿನಲ್ಲಿರುವಂತಹ ಸಮಸ್ಯೆಗಳನ್ನು ಹೊರಗೆ ಹಾಕುವಂತಹದ್ದು. ಈಗ ಅಡುಗೆ ಮನೆಯಲ್ಲಿ ಅಡುಗೆ ಮಾಡುವಾಗ ಪೂರ್ತಿ ಹೊಗೆ ತುಂಬಿಕೊಳ್ತು ಅಂತ ಅಂದ್ಕೊಂಡ್ರೆ ಆಗ ನಾವು ಏನು ಮಾಡ್ತೀವಿ? ತುಂಬ ಸಿಂಪಲ್ಲಾಗಿ ಕಿಟಕಿ ಓಪನ್ ಮಾಡ್ತೀವಿ, ಅಥವಾ ಏನು ಇದನ್ನು ಹಾಕ್ತೀವಿ, ಫ್ಯಾನ್ ಹಾಕ್ತೀವಿ, ಎಕ್ಸಾಸ್ಟ್ ಫ್ಯಾನ್ ಹಾಕ್ತೀವಿ. ಸೊ ಅಂದರೆ ಏನರ್ಥ, ಅಲ್ಲಿರುವಂಥದ್ದನ್ನ ಹೊರಗಡೆ ಹಾಕುವಂಥದ್ದು. ಮನೇಲಿ ತುಂಬ ಕಸ ಇದ್ದರೆ ಏನು ಮಾಡ್ತೀವಿ? ಗುಡಿಸ್ತೀವಿ, ಹೊರಗಡೆ ಹಾಕ್ತೀವಿ. ಅಷ್ಟೇ ಸಲೀಸಾಗಿ, ಅಷ್ಟೇ ಸಿಂಪಲ್ಲಾಗಿ ಮನಸ್ಸಲ್ಲಿ ಏನು ಸಮಸ್ಯೆಗಳಿದೆಯೋ, ಏನು ಆತಂಕಗಳಿದೆಯೋ, ಏನು ದುಃಖ ಇದೆಯೋ, ಏನು ಟೆನ್ಷನ್ ಇದೆಯೋ ಅದನ್ನು ಹೊರಗೆ ಹಾಕುವಂತಹ ಪ್ರಕ್ರಿಯೆ. ಆಗ ನಾವು ಫ್ರೀ ಆಗ್ತೀವಿ. ನಮಗೆ ಮನಸ್ಸಲ್ಲಿ ಇಟ್ಕೊಂಡಾಗಕ್ಕೂ ಅದನ್ನು ಪದಗಳಲ್ಲಿ ಹೊರಗೆ ಹಾಕೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಪದಗಳಲ್ಲಿ ಅದನ್ನು ಹೊರಗೆ ಹಾಕೋದಕ್ಕೆ ಶುರು ಮಾಡಿದಾಗಲೇ ಸಾಕಷ್ಟು ನಮಗೆ ಸೊಲ್ಯೂಷನ್ಸ್ ಕಾಣಿಸ್ತಾ ಬರಬಹುದು. ಈ ಹಂತದಲ್ಲಿ ಕೌನ್ಸಿಲಿಂಗ್ ತುಂಬ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ನಾವು ಎಷ್ಟೋ ಬಾರಿ ಆಪ್ತ ಸಲಹೆಯನ್ನು ತೆಗೆದುಕೊಳ್ಳೋದಕ್ಕೆ ಹಿಂಜರಿತೀವಿ. ಆಪ್ತ ಸಲಹೆ ತೆಗೆದುಕೊಳ್ಳುವಂತಹದ್ದು, ಅಯ್ಯೋ ನಾನು ಮನಸ್ಸಿನ ಸಮಸ್ಯೆಗಾಗಿ ಡಾಕ್ಟರ್ ಹತ್ರ ಹೋದೆ ಅಂದರೆ ನನ್ನನ್ನು ಮಾನಸ ರೋಗಿ ಅಂತ ತಿಳ್ಕೊತಾರೆ ಅನ್ನುವಂತಹದ್ದು ಜನರಲ್ಲಿ ಇದೆ. ಖಂಡಿತವಾಗಿಯೂ ಇಲ್ಲ. ಹೇಗೆ ದೇಹಕ್ಕೆ ಥಂಡಿ, ಕೆಮ್ಮು, ಜ್ವರ ಬಂದಾಗ ನಾವು ಹೊರಗಡೆ ಹೋಗ್ತೀವೋ ಅದೇ ರೀತಿಯಲ್ಲಿ ಮನಸ್ಸಿಗೆ ಸಮಸ್ಯೆ ಬಂದಾಗ ಕೂಡ ವೈದ್ಯರನ್ನು ಭೇಟಿ ಮಾಡೋದ್ರಲ್ಲಿ ಯಾವ ರೀತಿಯಾದಂತಹ ಹಿಂಜರಿಕೆಯನ್ನು ಇಟ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ನೀವು ವೈದ್ಯರ ಹತ್ರ ಹೋದ ಮಾತ್ರಕ್ಕೆ ಅವ್ರು ನಿಮಗೆ ಮಾತ್ರೆ ಕೊಡ್ತಾರೆ ಅಂತಹದ್ದೇನೂ ಇಲ್ಲ. ಆಪ್ತ ಸಲಹಾ ತಜ್ಞರನ್ನು ಭೇಟಿ ಮಾಡಿ ಅವರೊಟ್ಟಿಗೆ ನೀವು ಫ್ರೀಯಾಗಿ ಮಾತನಾಡಿ ನಿಮ್ಮ ಸಮಸ್ಯೆಗಳನ್ನು ಹೇಳಿ ಅದಕ್ಕೆ ನಿಮಗೆ ಸರಿಯಾದಂತಹ ಪರಿಹಾರ ಸಿಗುವಂತಹ ಸಂದರ್ಭಗಳು ಕೂಡ ಇರುತ್ತೆ. ಇದು ಕೂಡ ಬಹಳ ಮುಖ್ಯ ಆಗುತ್ತೆ. ಕೆಥಾರ್ಸಿಸ್ ಅಂತ ಹೇಳ್ತೀವಿ. ಕೆಥಾರ್ಸಿಸ್ನ ನೀವು ವೈದ್ಯರೊಟ್ಟಿಗೆ ಅಥವಾ ಆಪ್ತ ಸಲಹಾಗಾರರೊಟ್ಟಿಗೆ ಮಾಡಬೇಕು ಅಂತೇನೂ ಇಲ್ಲ. ನಿಮ್ಮ ಸ್ನೇಹಿತರು, ಒಳ್ಳೆ ಸ್ನೇಹಿತರು ಇದ್ರು ಅಂದರೆ ಸ್ನೇಹಿತರೊಟ್ಟಿಗೆ, ಮಕ್ಕಳಾಗಿದ್ದಲ್ಲಿ ಪೇರೆಂಟ್ಸ್ ಒಟ್ಟಿಗೆ ಅಥವಾ ಟೀಚರ್ಸ್ ಒಟ್ಟಿಗೆ, ನಿಮಗೆ ಯಾರಲ್ಲಿ ಹೇಳ್ಕೊಂಡ್ರೆ ನಿಮಗೆ ಸಮಾಧಾನ ಸಿಗುತ್ತೆ, ಅದಕ್ಕೆ ಒಂದು ಸೊಲ್ಯೂಷನ್ ಸಿಗುತ್ತೆ, ಅಥವಾ ನಿಮಗೆ ನೀವೇ ಇದು ನಿರಾಳ ಆಯ್ತಪ್ಪ ಅಂತ ಅನಿಸುತ್ತೋ ಅವರಲ್ಲಿ ಹೋಗಿ ನೀವು ನಿಮ್ಮ ಸಮಸ್ಯೆಗಳನ್ನು ಮಾತನಾಡೋದ್ರಿಂದ ಸಾಕಷ್ಟು ಪರಿಹಾರವನ್ನು ಕಂಡುಕೊಳ್ಬಹುದು ಅಂತ ಹೇಳ್ಬೋದು. ಸೊ ಹಾಗಾಗಿ ಇಂತಹದ್ದು ಕೂಡ ಬಹಳ ಮುಖ್ಯ ಆಗ್ತಾ ಹೋಗುತ್ತೆ. ಯಾವುದೇ ಹಂತದಲ್ಲೂ ಕೂಡ ನೀವು ಹೇಳ್ಕೊಳ್ಳೋದಕ್ಕೆ ಇರುವಂತಹ ಸಮಸ್ಯೆಯನ್ನು ಹಂಚ್ಕೊಳ್ಳೋದಕ್ಕೆ ಹಿಂಜರಿಯುವಂತಹ ಅವಶ್ಯಕತೆ ಇಲ್ಲ ಅನ್ನುವಂತಹದ್ದು. ಇನ್ನು ಆಯುರ್ವೇದದಲ್ಲಿ ನಾವು ಈ ಪ್ರಿವೆಂಟಿವ್ ಆಸ್ಪೆಕ್ಟ್ಸಲ್ಲಿ ಅಥವಾ ಕ್ಯೂರೇಟಿವ್ ಆಸ್ಪೆಕ್ಟಲ್ಲೂ ಕೂಡ ಪಾದಾಂಶ ತ್ಯಾಗ ಅನ್ನುವಂತಹದನ್ನ ಬಳಸ್ಕೊಳ್ತೀವಿ. ಬಹಳ ಒಳ್ಳೆ ಇದು ಅಂತ ಹೇಳ್ಬೋದು. ಇದನ್ನೇ ಈಗ ಮಾಡರ್ನ್ ಇದರಲ್ಲಿ ಸಿಸ್ಟಮ್ಯಾಟಿಕ್ ಡಿಸೆನ್ಸಿಟೈಸೇಷನ್ ಅಂತ ಹೇಳ್ತಾರೆ. ಅಂದರೆ ಹಂತವಾಗಿ ಯಾವುದಾದ್ರು ಒಂದು ವ್ಯಸನದಿಂದ ಹೊರಗೆ ಬರುವಂತಹದ್ದು. ನಾವು ಈಗ ಆಲ್ರೆಡಿ ನೋಡಿದ್ದೇವೆ ಮುಂಚೆ, ವ್ಯಸನದಲ್ಲಿ ವಿಡ್ರಾವಲ್ ಸಿಂಪ್ಟಮ್ಸ್, ಅತಿಯಾದ ವ್ಯಸನ ಇದ್ದಾಗ ವಿಡ್ರಾವಲ್ ಸಿಂಪ್ಟಮ್ಸ್ ಶುರುವಾಗುತ್ತೆ ಅನ್ನುವಂತಹದ್ದು. ವಿಡ್ರಾವಲ್ ಸಿಂಪ್ಟಮ್ಸ್ ಅಂತ ಅಂದರೆ ನಾವು ಅದನ್ನು ಬಿಟ್ಟು ಹೊರಗೆ ಬರ್ತೀವಿ ಅನ್ನುವಂತಹ ಸಂದರ್ಭದಲ್ಲಿ ಸಾಕಷ್ಟು ದುಷ್ಪರಿಣಾಮಗಳು ದೇಹದ ಮೇಲೆ, ಮನಸ್ಸಿನ ಮೇಲೆ ಆಗುವಂಥದ್ದು. ಯಾರೋ ಒಬ್ಬ ಏನೋ ಗಾಂಜಾ, ಅಫೀಮು ತೆಗೆದುಕೊಳ್ತಾರೆ, ಅವನಿಗೆ ಅದನ್ನ ತಕ್ಷಣಕ್ಕೆ ನೀನು ನಾಳೆಯಿಂದ ಬಿಟ್ಬಿಡು ಅಂತ ಹೇಳಿದ್ರೆ ನಾಳೆಯಿಂದ ಅವನಿಗೆ ಕೈಕಾಲು ನಡುಗಕ್ಕೆ ಶುರುವಾಗುತ್ತೆ. ದೇಹದ ಮೇಲೆ ಸಾಕಷ್ಟು ರೀತಿಯಾದ ಆತ್ಮವಿಶ್ವಾಸ ಇರೋದಿಲ್ಲ, ಮೆದುಳಿನ ರಾಸಾಯನಿಕಗಳಲ್ಲಿ ವ್ಯತ್ಯಾಸ ಆಗೋದಕ್ಕೆ ಶುರುವಾಗುತ್ತೆ. ಹೀಗೆ ಸಾಕಷ್ಟು ದುಷ್ಪರಿಣಾಮಗಳು ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಸಿಸ್ಟಮ್ಯಾಟಿಕ್ ಆಗಿ ನಿಧಾನಕ್ಕೆ ಅದನ್ನು ಬಿಡ್ತಾ ಹೋಗಬೇಕಾಗುತ್ತೆ. ನಿಧಾನಕ್ಕೆ ಒಳ್ಳೆಯದನ್ನು ಅಭ್ಯಾಸ ಮಾಡ್ಕೊಳ್ತಾ ಹೋಗ್ಬೋದು. ಇದಕ್ಕೆ ನಾವು ಆಯುರ್ವೇದದಲ್ಲಿ ಪಾದಾಂಶ ತ್ಯಾಗ ಅಂತ ಹೇಳ್ತೀವಿ. ಪಾದ ಅಂತಂದರೆ ಕಾಲು ಭಾಗ, ಪಾದಾಂಶ ಅಂತಂದರೆ ಕಾಲು ಭಾಗ. ಸೊ ನೀವು ಏನು ಮಾಡ್ತಾ ಇದ್ದೀರೋ ಅದರಲ್ಲಿ ಕಾಲು ಭಾಗವನ್ನು ತ್ಯಾಗ ಮಾಡಿ, ಕಾಲು ಭಾಗವನ್ನು ಬಿಡಿ, ಅದರ ಬದಲು ಒಳ್ಳೆಯದನ್ನು ಕಾಲು ಭಾಗ ರೂಢಿಸ್ಕೊಳ್ಳಿ. ಸೊ ಮೊದಲನೇ ಹಂತದಲ್ಲಿ ನೀವು ಎಷ್ಟೋ ಒಂದು ದಿವಸಕ್ಕೆ ನೀವು 10 ಸಿಗರೇಟನ್ನು ಸೇರ್ತಾ ಇದ್ದೀರಿ ಅಂತಾದರೆ ಶುರುನಲ್ಲಿ 2-3 ಸಿಗರೇಟನ್ನು ಬಿಟ್ಬಿಡೋದು, ಅಷ್ಟೇ ಕಟ್ ಮಾಡಿ.
ಅದಕ್ಕೆ ಒಳ್ಳೆ ಅಭ್ಯಾಸವನ್ನು ಏನಾದರೂ ರೂಢಿಸ್ಕೊಳ್ಳಿ. ಆ ಸಮಯದಲ್ಲಿ ಲೈಟ್ ಮ್ಯೂಸಿಕ್ ಕೇಳುವಂತಹದ್ದು, ನೀವು ದೇವರಲ್ಲಿ ನಂಬಿಕೆ ಇದೆ ಅಂದರೆ ದೇವರ ಧ್ಯಾನ ಮಾಡುವಂತಹದ್ದು, ಒಳ್ಳೆ ಫ್ರೆಂಡ್ಸ್ ಇದ್ದಾರೆ ಅಂದರೆ ಒಳ್ಳೆ ಫ್ರೆಂಡ್ ಮತ್ತೆ ಸಿಗರೇಟ್ ಸೇದೋ ಫ್ರೆಂಡ್ಸ್ ಹತ್ರ ಅಲ್ಲ, ಒಳ್ಳೆ ಫ್ರೆಂಡ್ಸ್ ಹತ್ರ ಹೋಗಿ ಅವ್ರ ಹತ್ರ ಮಾತನಾಡುವಂತಹದ್ದು, ಹೀಗೆ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಹೋಗಿ. ಆ ಸಮಯದಲ್ಲಿ ಉಳಿದಿದ್ದಷ್ಟನ್ನು ತೆಗೆದುಕೊಳ್ತಾ ಇರಿ. ಯಾವಾಗ ನೀವು ಅದಕ್ಕೆ ಸಂಪೂರ್ಣವಾಗಿ ಅಡ್ಜಸ್ಟ್ ಆದ್ರೋ, ನಾನು 10 ಸಿಗರೇಟ್ ಸೇರ್ತಾ ಇದ್ದವನು 7 ಸಿಗರೇಟಿಗೆ ಈಗ ಆರಾಮಾಗಿ ನಾನು ಅಡ್ಜಸ್ಟ್ ಆಗಿದ್ದೀನಪ್ಪ ಅಂತ ಆದಮೇಲೆ ಮತ್ತೆ ಪಾದಾಂಶ ತ್ಯಾಗ, ಅದರಲ್ಲಿ ಮತ್ತೆ ಕಾಲು ಭಾಗವನ್ನು ಬಿಡಿ, ಮತ್ತೆ ಆ ಭಾಗದಲ್ಲಿ ಆ ಸಮಯದಲ್ಲಿ ಒಳ್ಳೆದನ್ನ ರೂಢಿಸ್ಕೊಳ್ತಾ. ಎಲ್ಲದಕ್ಕಿಂತ ಮನಸ್ಸು ಬಹಳ ಮುಖ್ಯ, ಎಲ್ಲದಕ್ಕೂ ಮನೋನಿಗ್ರಹ ಬಹಳ ಮುಖ್ಯ. ಹಾಗಾಗಿ ಇದನ್ನ ಮಾಡ್ತಾ ಹೋಗುವಂತಹದ್ದು ಇದು ಕೂಡ ಇರುವಂತಹದ್ದು. ಇದಿಷ್ಟು ನಾವು ಪ್ರಿವೆಂಟಿವ್ ಆಸ್ಪೆಕ್ಟ್ಸ್ ಅಂತ ಹೇಳ್ಬೋದು. ಇನ್ನು ಕ್ಯೂರೇಟಿವ್ ಆಸ್ಪೆಕ್ಟ್ಸ್ ಅಂದರೆ ಚಿಕಿತ್ಸೆ. ಈಗ ನಾವು ಕೆಲವೊಬ್ರು ಮಾತನಾಡೋದನ್ನು ಕೇಳಿರ್ತೀವಿ, ನಮ್ಮ ಮನೇಲಿ ಯಾರೋ ವ್ಯಸನಿ ಇದ್ದಾರೆ, ಅವರು ಏನೂ ಮಾಡ್ತಾ ಇಲ್ಲ, ಅವರು ವ್ಯಸನಿ ಆಗಿದ್ದಾರೆ, ಇದನ್ನು ಹೇಗೆ ಹೊರಗೆ ತರ್ಬೋದು? ಇದು ಪ್ರಿವೆಂಟಿವ್ ಆಸ್ಪೆಕ್ಟ್ಸಲ್ಲಿ ಬರುವಂತಹದ್ದಲ್ಲ. ಅಂಥವರಿಗೆ ನೀವು ಮನೆಯಲ್ಲೇ ಟೈಮ್ ಟೇಬಲ್ ಫಿಕ್ಸ್ ಮಾಡಿ ಎಕ್ಸಸೈಸ್ ಮಾಡಿ ಒಳ್ಳೆ ಫುಡ್ ಕೊಡಿ ಅಂತ ಹೇಳಿದ್ರೆ ಅದು ಖಂಡಿತವಾಗಿಯೂ ಆಗೋದಿಲ್ಲ. ಸೊ ವ್ಯಸನಿಗೆ ಯಾವ ರೀತಿಯಾದಂತಹ ಚಿಕಿತ್ಸೆ ಬೇಕಾಗುತ್ತೆ ಅನ್ನುವಂಥದ್ದು. ಸೊ ವ್ಯಸನಿಗೆ ಚಿಕಿತ್ಸೆ ಅನ್ನುವಂತಹದನ್ನ ನೋಡ್ತಾ ಹೋದಾಗ ಅಲ್ಲಿ ಕೂಡ ನಾವು ಯಾವಾಗ ಚಿಕಿತ್ಸೆಯನ್ನು ಕೊಡಿಸ್ಬೇಕು? ಯಾಕಂದರೆ ಒಬ್ಬ ವ್ಯಸನಿ ಇದ್ದವನು ಅವನಾಗೇನೆ ನನಗೆ ವ್ಯಸನ ಇದೆ ನನ್ನನ್ನು ಬಿಡಿಸಿ ಅಂತ ಬರುವಂತಹದ್ದು ಬಹಳ ಕಡಿಮೆ. ಅವನನ್ನ ಯಾರಾದರೂ ಕರ್ಕೊಂಡು ಬರಬೇಕು, ಇಲ್ಲ ಪೇರೆಂಟ್ಸು, ಇಲ್ಲ ಮನೆಯಲ್ಲಿ ಹೆಂಡ್ತಿನೋ ಅಥವಾ ಇನ್ಯಾರೋ ಅವರು ಕರ್ಕೊಂಡು ಬರುವಂತಹ ಸ್ಥಿತಿನ ಆತ ತಲುಪಿರ್ತಾನೆ. ಸೊ ಯಾವಾಗ ವ್ಯಸನಿ ಆಗ್ತಾ ಇದ್ದಾರೆ ಅನ್ನುವಂಥದ್ದನ್ನ ನಾವು ತಿಳ್ಕೊಳ್ಬಹುದು ಅಂತ ನೋಡಿದಾಗ, ಒಬ್ಬ ವ್ಯಕ್ತಿ ಸರಿಯಾಗಿ ನಾರ್ಮಲ್ ಆಗಿ ಇದ್ದಂತಹವನು ಇದ್ದಕ್ಕಿದ್ದ ಹಾಗೆ ಡಿಟ್ಯಾಚ್ ಆಗ್ತಾನೆ, ಎಲ್ಲದರಿಂದ ಡಿಟ್ಯಾಚ್ ಆಗ್ತಾನೆ. ಅವನಿಗೆ ಯಾವುದು ಬೇಡ, ಏನೂ ಬೇಡ, ನಾನು ನನ್ನ ಪಾಡಿಗೆ ನನ್ನ ಪಾಡಿಗೆ ಬಿಟ್ಬಿಡಿಪ್ಪ, ನನಗೇನು ಬೇಡ ಅನ್ನುವಂತಹದ್ದು, ಅಥವಾ ಒಂಟಿತನಕ್ಕೆ ಇದಾಗುವಂಥದ್ದು. ಅಥವಾ ಕೆಲವೊಬ್ರು ಅವ್ರ ರೂಮಿಗೆ ಯಾರನ್ನೂ ಬಿಟ್ಕೋತಿರೋದಿಲ್ಲ. ಸೊ ಪೇರೆಂಟ್ಸ್ ಏನೋ ರೂಮಿಗೆ ಹೋಗ್ತೀವಿ ಅಂತಂದ್ರೆ ಇಲ್ಲ, ಯಾರು ಒಳಗಡೆ ಬರೋದನ್ನ ಇಷ್ಟಪಡ್ತಾರೆ, ಎಂಟರ್ಟೈನ್ ಮಾಡೋದಿಲ್ಲ, ಅಂತಹದ್ದಿರಬಹುದು. ಅಥವಾ ಫ್ರೆಂಡ್ಸ್ ಒಟ್ಟಿಗೆ ಚೆನ್ನಾಗಿರ್ತದವರು ಇದ್ದಕ್ಕಿದ್ದಂಗೆ ಫ್ರೆಂಡ್ಸ್ ಇಂದ ದೂರ ಆಗುವಂತಹದ್ದು, ಎಲ್ಲರಿಂದ ದೂರ ಇರ್ತೀನಿ ಅನ್ನುವಂತಹದ್ದು. ಅಥವಾ ಮುಂಚೆ ನನಗೆ ಯಾವ ಹಂತದ ಹಣ ಸಾಕಾಗ್ತಿತ್ತೋ ಇವತ್ತು ನಂಗೆ ಆ ಹಂತದ ಹಣ ಸಾಕಾಗೋದಿಲ್ಲ, ಇನ್ನು ಮುಂದೆ ಬೇಕು ಅನ್ನುವಂಥದ್ದು. ಯಾರ್ಯಾರನ್ನೋ ಹೋಗಿ ಸಾಲ ಕೇಳುವಂಥದ್ದು, ನಂಗೊಂದು ಸ್ವಲ್ಪ ಇವತ್ತು ದುಡ್ಡಿದ್ರೆ ಕೊಡು ಅಂತ. ಅದೆಲ್ಲ ತುಂಬ ಅನ್ಯೂಶುವಲ್ ಬಿಹೇವಿಯರ್ಸು, ನಾರ್ಮಲ್ ಆಗಲ್ಲ. ಯಾವಾಗಲೂ ಈ ಥರ ಅನ್ಯೂಶುವಲ್ ಬಿಹೇವಿಯರ್ಸ್ ಬರ್ತಾ ಇದೆ ಅಂತ ಯಾರನ್ನಾದ್ರೂ ನಾವು ನೋಡಿದ್ರೆ ಅವ್ರನ್ನ ಸ್ವಲ್ಪ ಗಮನಿಸುವಂಥದ್ದು. ಯಾಕಂದರೆ ನಮ್ಮ ಸ್ನೇಹಿತರಲ್ಲೇ ಯಾರೋ ವ್ಯಸನಿಗಳಿರ್ಬೋದು, ನಮ್ಮ ಸುತ್ತಮುತ್ತನೇ ಯಾರೋ ವ್ಯಸನಿಗಳಿರಬಹುದು, ನಮಗೆ ಯಾವುದು ಗೊತ್ತಾಗೋದಿಲ್ಲ. ಹಾಗಾಗಿ ಇಂತಹ ವರ್ತನೆಗಳು ಯಾರೆಲ್ಲಾದರೂ ಕಂಡು ಬಂತು ಅಂತಿದ್ದಾಗ ಆ ಸಮಯದಲ್ಲಿ ಕೂಡ ನಾವು ಸಾಕಷ್ಟು ಬೇಗ ಸೂಕ್ತವಾದಂತಹ ವ್ಯವಸ್ಥೆಗೆ, ಅಂದರೆ ಯಾವುದೋ ಕೌನ್ಸಿಲರ್ ಹತ್ರ ಹೋಗೋದಿರ್ಬೋದು, ಅಥವಾ ಸಂಪರ್ಕ ಮಾಡೋಕ್ಕೆ ಯಾವುದಾದ್ರೂ ಇದರಲ್ಲಿ ಇರುವಂತಹ ತಜ್ಞರನ್ನ ಭೇಟಿ ಮಾಡುವಂತಹದ್ದು ಮುಖ್ಯ ಆಗುತ್ತೆ. ಅದನ್ನ ಬಹಳ ಮುಖ್ಯವಾಗಿ ಮೊದಲನೇದಾಗಿ ಮಾಡಬೇಕಾಗುತ್ತೆ. ಇನ್ನು ಇದರ ಚಿಕಿತ್ಸೆ ಅಂತ ಬಂದಾಗ, ಇದಕ್ಕೆ ಯಾವೆಲ್ಲ ರೀತಿಯಾದಂತಹ ಚಿಕಿತ್ಸೆಯನ್ನು ಮಾಡ್ತೇವೆ ಅನ್ನುವಂತಹದ್ದು ಬಂದಾಗ, ಚಿಕಿತ್ಸೆಯಲ್ಲಿ ಮೊದಲೇ ಹೇಳ್ದಂಗೆ 3 ಹಂತದಲ್ಲಿರುತ್ತೆ. ಮೊದಲನೇದು ಕೌನ್ಸಿಲಿಂಗ್ ಅಥವಾ ಸೈಕೋಥೆರಪಿಯನ್ನು ಆ ವ್ಯಕ್ತಿಗೆ ತಾನೇನು ಸಮಸ್ಯೆ ಆಗಿದೆ ಇದನ್ನು ಅರಿವು ಮಾಡಿಕೊಳ್ಳುವಂತಹದ್ದು ಆ ಹಂತದಲ್ಲಿದ್ದರೆ. ಆ ಹಂತದಲ್ಲಿ ಇಲ್ಲ ಅಂತಂದರೆ, ಮುಂದಿನ ಹಂತದಲ್ಲಿದ್ದಾರೆ ಅಂತಾದರೆ ಕೆಲವೊಂದಷ್ಟು ಔಷಧಗಳು ಬೇಕಾಗಬಹುದು, ಅಥವಾ ರಿಹ್ಯಾಬಿಲಿಟೇಷನ್ ಸೆಂಟರ್ ಅಂದರೆ ವ್ಯಸನ ನಿರ್ಮುಕ್ತಿ ಕೇಂದ್ರಕ್ಕೆ ಅವ್ರನ್ನ ಸೇರಿಸುವಂತಹ ಹಂತದಲ್ಲೂ ಇರಬಹುದು. ಯಾವ ಹಂತದಲ್ಲಿ ಅವರಿದ್ದಾರೆ, ಕೌನ್ಸಿಲಿಂಗ್ ಬೇಕಾ, ಔಷಧಿ ಬೇಕಾ, ಅಥವಾ ಅವ್ರನ್ನ ವ್ಯಸನ ನಿರ್ಮುಕ್ತಿ ಕೇಂದ್ರಕ್ಕೆ ಸೇರಿಸಬೇಕಾ, ಇದನ್ನು ನೋಡಿಕೊಂಡು ಚಿಕಿತ್ಸೆಯನ್ನು ಕೊಡ್ತೇವೆ. ಇನ್ನು ವ್ಯಸನ ನಿರ್ಮುಕ್ತಿ ಕೇಂದ್ರಕ್ಕೆ ಸೇರಿಸೋದು ಅಂತಾದರೆ ಅಲ್ಲಿ ಏನು ಮಾಡಲಾಗುತ್ತೆ, ಅಥವಾ ಔಷಧಿಯನ್ನು ಕೊಡೋದು ಅಂತಾದರೆ ಅಲ್ಲಿ ಏನು ಮಾಡಲಾಗುತ್ತೆ ಅಂತಂದರೆ, ಔಷಧಿಯಲ್ಲಿ ಆತನ ಮೆದುಳಿನಲ್ಲಿ ಆಗ್ತಾ ಇರುವಂತಹ ಅಥವಾ ಈ ರಾಸಾಯನಿಕಗಳೇನಿದೆ, ಆ ರಾಸಾಯನಿಕಗಳ ಉತ್ಪತ್ತಿಯಲ್ಲಿ ಮತ್ತೆ ಸಹಜ ಪ್ರಕ್ರಿಯೆಗೆ ಬರುವಂತಹ ಔಷಧಿಗಳು ಏನಿದೆ ಅದನ್ನು ಕೊಡಲಾಗುತ್ತೆ. ಜೊತೆಗೆ ಆತ ದಿನನಿತ್ಯದ ನಾರ್ಮಲ್ ಕೆಲಸಗಳನ್ನು ಮಾಡೋದಕ್ಕೆ ಏನೇನೆಲ್ಲ ಪ್ರೋತ್ಸಾಹ ಬೇಕೋ ಅದನ್ನು ಕೊಡಲಾಗುತ್ತೆ. ಜೊತೆಗೆ ಅತಿಯಾದ ಮಾದಕ ದ್ರವ್ಯದ ಬಯಕೆ ಮತ್ತು ಬಳಕೆ ಎರಡನ್ನು ಕೂಡ ಕಡಿಮೆ ಮಾಡೋದಕ್ಕೆ ಏನೆಲ್ಲ ಮಾಡಬೇಕಾಗುತ್ತೋ ಅದನ್ನು ಮಾಡಲಾಗುತ್ತೆ. ಇದ್ರ ಒಟ್ಟೊಟ್ಟಿಗೆನೆ ಸೆಲ್ಫ್ ಹೆಲ್ಪ್ ಗ್ರೂಪ್ ಅಂತ ಕರಿತೀವಿ. ಅಂದರೆ ಒಂದೇ ರೀತಿಯಾದಂತಹ ಸಮಸ್ಯೆಯಿಂದ ಬಳಲ್ತಾ ಇರುವಂತಹ ಅವ್ರನ್ನ ಒಂದು ಗುಂಪು ಮಾಡಿ ಆ ಗುಂಪಿನಲ್ಲಿ ಅವ್ರನ್ನ ಹೊರಗೆ ತರುವಂತಹದ್ದು. ಅವ್ರಿಗೆ ಅದು ಸುಲಭ ಆಗುತ್ತೆ. ಎಲ್ಲ ನಾರ್ಮಲ್ ಆಗಿರುವಂತಹ ವ್ಯಕ್ತಿಗಳ ಜೊತೆಗೆ ಅವ್ರನ್ನ ಬಿಟ್ಟರೆ ಎಲ್ಲರೂ ಅವ್ರನ್ನ ಕಡೆಗಣಿಸ್ತಾರೆ ಅಥವಾ ಇನ್ನೇನೋ ನೆಗೆಟಿವ್ ಆಗಿ ನೋಡ್ತಾರೆ. ಆದರೆ ಅದೇ ಗುಂಪಲ್ಲಿದ್ದಾಗ ಪ್ರತಿಯೊಬ್ಬರು ಕೂಡ ಓಕೆ ನಾನಿಷ್ಟು ಮುಂದೆ ಚೆನ್ನಾಗಾಗಬೇಕು, ನಾನಿಷ್ಟು ಚೆನ್ನಾಗಾಗಬೇಕು ಅಂತ ಅವ್ರ ಮಧ್ಯದಲ್ಲೇ ಅಂತಹ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿ ಅವರನ್ನು ಹೊರಗೆ ತರುವಂತಹ ಪ್ರಕ್ರಿಯೆ. ಇದಿಷ್ಟು ಕೂಡ ಬಹಳ ಮುಖ್ಯ ಆಗುತ್ತೆ. ಚಿಕಿತ್ಸೆಯಲ್ಲಿ ಇದಿಷ್ಟು ಬಹಳ ಮುಖ್ಯ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಬಹಳ ಮುಖ್ಯವಾಗಿ ಈಗಾಗಲೇ ನಾವು ನೋಡ್ತಾ ಇದ್ದೀವಿ,
ಸಣ್ಣ ಸಣ್ಣ ಮಕ್ಕಳೆಲ್ಲ ಒಂದು ಡ್ರಗ್ ಅಬ್ಯೂಸಲ್ಲಿ ಭಾಗಿಯಾಗಿರ್ತಾರೆ. ಯಾವ ವಯಸ್ಸಿನ ಮಕ್ಕಳನ್ನ ನಾವು ಹೆಚ್ಚಾಗಿ ಪ್ರಪಂಚಾದ್ಯಂತ ನೋಡ್ತಾ ಇದ್ದೀವಿ? ಹೌದು, ಇದಕ್ಕೆ ಈಗ ಮುಂಚೆ ಹೇಳ್ದಂಗೆ 15ರಿಂದ 25ನೇ ವಯಸ್ಸಿನ ಮಕ್ಕಳು ಸಾಕಷ್ಟು ಇದಕ್ಕೆ ತುತ್ತಾಗ್ತಾ ಇದ್ದಾರೆ. ಹಾಗಾಗಿ ಈಗ ಮಕ್ಕಳು ಅಂತ ನಾವು ಯಾತಕ್ಕೆ ಅಷ್ಟು ಇದು ಮಾಡ್ತಾ ಇದ್ದೀವಿ, ಮಕ್ಕಳು ಯುವಕರು ಅಂತಂದರೆ 15 ವರ್ಷ ಅಂದರೆ ತೀರಾ ಸಣ್ಣ, ಇನ್ನೂ ಟೀನೇಜಲ್ಲಿರುವಂತಹ ಮಗು. ಆ ಮಗುನೇ ಹಂಗಾಯಿತು ಅಂದರೆ ಇಡೀ ಜೀವನ ಪಾಪ ಮಗುವಿನ ಜೀವನ ಹಾಳಾಗುವಂಥದ್ದು. ಹಾಗಾಗಿ 15ರಿಂದ 25ನೇ ವಯಸ್ಸಿನವರು ಬಹಳಷ್ಟು ಜನ, 80% ಅಷ್ಟು ಜನ ಅವರೇ ಇದ್ದಾರೆ. ವ್ಯಸನಿಗಳಲ್ಲಿ 80% ಅಷ್ಟು ಜನ 15ರಿಂದ 25 ವರ್ಷದವರಿದ್ದಾರೆ ಅಂತ ಹೇಳ್ಬೋದು. ಇನ್ನು ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಈ ಒಂದು ಮಾದಕ ವಸ್ತುಗಳ ಬಗ್ಗೆ ಈಗಾಗಲೇ ಇವತ್ತು ನಾವು ದುಷ್ಪರಿಣಾಮಗಳ ಬಗ್ಗೆ ಸಾಕಷ್ಟು ಮಾತಾಡಿದ್ದೀವಿ. ಕೊನೆಯದಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಒಂದು ಲೈಫ್ ಸ್ಟೈಲ್ ಇರ್ಬೋದು, ಅವರ ಆಹಾರ ಪದ್ಧತಿ ಇರ್ಬೋದು, ಅವರ ಸ್ನೇಹಿತರನ್ನು ಸಹವಾಸ ಇರ್ಬೋದು, ಈ ರೀತಿ ಒಬ್ಬ ವ್ಯಕ್ತಿ ಸುಂದರವಾಗಿ ಮಾರ್ಪಾಡೋಕ್ಕೆ, ಈ ಒಂದು ಡ್ರಗ್ ಅಬ್ಯೂಸಿಂದ ಹೊರಗೆ ಬರಲಿಕ್ಕೆ ಅವ್ರಿಗೆ ಏನು ಒಂದು ಸಣ್ಣ ಸಲಹೆ ಕೊಡ್ಬೋದು? ಈಗ ಮಾತನಾಡುವಾಗ ನೀವು ಹೇಳ್ತಾ ಇದ್ರಿ ಮನಸ್ಸಿನ ನಿಗ್ರಹವೇ ಇದಕ್ಕೆ ಬಹಳ ಮುಖ್ಯ ಅನ್ನೋದಾಗಿ ನೀವು ಹೇಳಿದ್ರಿ. ಬಹಳ ಸರಿಯಾದಂತಹ ವಿಚಾರ ಅದು. ಇದನ್ನು ನಾವು ಆಯುರ್ವೇದದಲ್ಲಿ ಒಂದು ಮಾತಿದೆ, ಸಂಕಲ್ಪಮೇವ ಮನಃ ಅಂತ. ಅಂದರೆ ದೃಢ ಸಂಕಲ್ಪವೇ ಮನಸ್ಸು ಮತ್ತಿನ್ನೇನೂ ಅಲ್ಲ, ದೃಢ ಸಂಕಲ್ಪ ಅನ್ನುವಂಥದ್ದು. ಹಾಗಾಗಿ ಮನಸ್ಸಿನ ನಿಗ್ರಹ, ದೃಢ ಸಂಕಲ್ಪ ಇವೆರಡು ಇತ್ತು ಅಂತಾದರೆ, ಸರಿಯಾಗಿ ತುಂಬ ಚೆನ್ನಾಗಿ ಇತ್ತು ಅಂತಾದರೆ, ಯಾವ ವ್ಯಕ್ತಿಯು ವ್ಯಸನಿಯಾಗಿ ಮಾರ್ಪಾಟಾಗದೇ ಇರ್ಬೋದು. ವ್ಯಸನಿ ಅಲ್ಲದೇ ಇರುವಂತಹ ವ್ಯಕ್ತಿ ವ್ಯಸನಿಯಾಗಿ ಮಾರ್ಪಾಟಾಗದೇ ಇರಬಹುದು. ವ್ಯಸನಿ ಆದಂತಹ ವ್ಯಕ್ತಿ ಕೂಡ ಖಂಡಿತವಾಗಿಯೂ 100% ಅದರಿಂದ ಆಚೆ ಬರಬಹುದು ಅಂತ ಹೇಳ್ಬೋದು. ಹಾಗಾಗಿ ಒಟ್ಟಾರೆ ಮನಸ್ಸನ್ನು ಚೆನ್ನಾಗಿಟ್ಕೊಂಡು ಒಂದೊಮ್ಮೆ ವ್ಯಸನಿ ಆಗದೇ ಇರೋರಾದರೆ, ವ್ಯಸನಿ ಆಗೋ ಹಂತಕ್ಕೆ ಹೋಗುವಂಥವ್ರು ಖಂಡಿತವಾಗಿಯೂ ಅದರಿಂದ ಆಚೆ ಬರ್ಬೋದು. ವ್ಯಸನಿ ಆಗಿದ್ದವರಾದರೆ ಖಂಡಿತವಾಗಿಯೂ ನಾನು ಇದಕ್ಕೆ ಚಿಕಿತ್ಸೆಯನ್ನು ತೆಗೆದುಕೊಂಡು ಹೊರಗಡೆ ಬರ್ತೀನಿ ಅನ್ನುವಂತಹ ಸಂಕಲ್ಪವನ್ನು ಮಾಡಿ ಅದರಿಂದ ಹೊರಗಡೆ ಬಂದು ಚೆನ್ನಾಗಿರಬಹುದು. ಇನ್ನೊಂದು ವಿಷಯವನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಒಬ್ಬ ವ್ಯಕ್ತಿ ಎಲ್ಲೋ ವ್ಯಸನ ನಿರ್ಮುಕ್ತಿ ಕೇಂದ್ರಕ್ಕೋ ಅಥವಾ ಇನ್ನೆಲ್ಲೋ ಹೋಗಿ ಪಾಪ ಸರಿಯಾಗಿ ಆತ ಆಚೆ ಬಂದ ಅಂತ ಆದಮೇಲೆ ಆತನನ್ನು ನೆಗೆಟಿವ್ ದೃಷ್ಟಿಯಿಂದ ನೋಡುವಂತಹ ಬಿಡಬೇಕು. ಅವನನ್ನು ಗೌರವದಿಂದ ಕಾಣಬೇಕು. ಅವನಿಗೆ ಸಾಕಷ್ಟು ಪಾಸಿಟಿವ್ ಎನ್ವಿರಾನ್ಮೆಂಟನ್ನು ನಾವು ಕೊಡಬೇಕು. ಹಾಗೆ ಅವನಿಗೆ ಸಾಕಷ್ಟು ಆಪರ್ಚುನಿಟೀಸ್ನ ಕೂಡ ನಾವು ಮಾಡಿಕೊಡ್ಬೇಕು, ನಾವೇ ತೆರೆದುಕೊಡ್ಬೇಕು. ಆತನನ್ನು ಒಳ್ಳೆ ವ್ಯಕ್ತಿ ಆಗಿಸುವಂತಹ ಒಂದು ಕರ್ತವ್ಯ ಸಮಾಜದಲ್ಲಿರುವಂತಹ ಪ್ರತಿಯೊಬ್ಬ ಪ್ರಜೆದು ಅಂತ ಹೇಳ್ಬೋದು. ಎಷ್ಟೋ ಬಾರಿ ಏನಾಗುತ್ತೆ, ವ್ಯಸನದಿಂದ ಹೊರಗೆ ಬಂದಿರ್ತಾರೆ, ಅಷ್ಟಾದ್ಮೇಲೂ ಆತನನ್ನು ಕಡೆಗಣಿಸೋದ್ರಿಂದ ನಾನು ಹೊರಗಡೆ ಬಂದು ಏನೂ ಪ್ರಯೋಜನ ಇಲ್ಲಪ್ಪ ಅಂತ ಮತ್ತೆ ವ್ಯಸನಕ್ಕೆ ತುತ್ತಾದಂತಹವರು ಬಹಳಷ್ಟು ಜನ ಇದ್ದಾರೆ. ಅದಕ್ಕೆ ನಾವೆಲ್ಲರೂ ಸಮಾಜದವ್ರು ಕಾರಣ ಆಗಬಾರ್ದು. ಹಾಗಾಗಿ ನಮ್ಮ ವ್ಯಕ್ತಿತ್ವ ಅವರನ್ನು ಸರಿಯಾದಾಗ ಸರಿಯಾಗಿ ನೋಡುವಂತಹಲ್ಲಿ ಇರಬೇಕು ಅನ್ನುವಂಥದ್ದು. ಓಕೆ ಡಾಕ್ಟ್ರೇ, ಸಾಕಷ್ಟು ಮಾಹಿತಿಗಳನ್ನು ನಮಗೆ ಇವತ್ತು ವಿಶ್ವ ಮಾದಕ ದಿನಾಚರಣೆ ಸಂದರ್ಭದಲ್ಲೂ ಸಾಕಷ್ಟು ಕಾರ್ಯಕ್ರಮ ನೀಡಿದ್ದೀರಾ. ಇವತ್ತು ಸಹ ಸಾಕಷ್ಟು ವಿಷಯಗಳನ್ನು ನಮಗೆ ತಿಳಿಸಿದ್ದೀರಾ. ವೀಕ್ಷಕರೇ, ಈಗಾಗಲೇ ಸಾಕಷ್ಟು ವಿಷಯಗಳನ್ನು ನಮ್ಮ ವೈದ್ಯರು ತಿಳಿಸಿದ್ದಾರೆ. ಹಾಗಾಗಿ ಒಳ್ಳೆಯ ಅಭ್ಯಾಸಗಳು, ಒಳ್ಳೆಯ ಜೀವನ ಶೈಲಿ, ಉತ್ತಮ ಆರೋಗ್ಯ, ನಮ್ಮ ಮನಸ್ಸಿನ ಏಕಾಗ್ರತೆ ಎಲ್ಲದೂ ಇದಕ್ಕೆ ಬಹಳ ಮುಖ್ಯವಾಗಿರುತ್ತೆ. ಹಾಗಾಗಿ ಸಾಕಷ್ಟು ಮಾಹಿತಿಗಳನ್ನು ನಮಗೆ ವೈದ್ಯರಾದ ಡಾಕ್ಟರ್ ಪ್ರಕೃತಿ ಮಂಚಾಲೆ ಅವರು ತಿಳಿಸಿದ್ದಾರೆ. ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ನಮಗೆ ಮತ್ತು ವೀಕ್ಷಕರಿಗೆ ಸಾಕಷ್ಟು ಮಾಹಿತಿ ಕೊಟ್ಟಂಥ ಡಾಕ್ಟರ್ ಪ್ರಕೃತಿ ಮಂಚಾಲೆ ಅವರಿಗೆ ಪೂರ್ವಕವಾದ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ನಾವು ತಿಳಿಸ್ತೇವೆ. ಥ್ಯಾಂಕ್ ಯು.